ಲಗೇಜಿಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೊಂಬಂದೀನಿ. ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ತಗೊಂಡ್ಬಂದಿದ್ದೇನೆ ಅಮೆರಿಕಾಯಿಂದ. ಚಪ್ಪಲಿ ಇರುವಂತಹ ಮ್ಯಾಗ್ನೆಟ್ ಎಲ್ಲಿರತ್ ಹೇಳಿ ನೋಡೋಣ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅವ್ರೂರಲ್ಲಿ ಚೆಲ್ಲಿದರು ಮಲ್ಲಿಗೆಯ ಬಾನ ಸುರೇಲಿ ಮ್ಯಾಲೆ. ಬುದ್ಧ ಒಂದು ಮರದ ಕೆಳಗೆ ಕೂತಿರುವಂತ. ಯಾವ ಮರ ಹೇಳೋದು? ಅಶ್ವತ್ಥ ಮರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ ನ ಸ್ಕಿಪ್ ಮಾಡದೆ ನೋಡ್ಬೇಕು, ಯಾಕಂದ್ರೆ ಸಿಕ್ಕಾಪಟ್ಟೆ ಸ್ಪೆಷಲ್ಲು. ನನ್ಗಂತೂ ಎಷ್ಟು ಖುಷಿಯಾಗಿದೆ ಅಂತಂದ್ರೆ, ನನಗೆ ಒಂದು ಸೂಟ್ ಕೇಸ್ ಪೂರ್ತಿ ಗಿಫ್ಟು. ನನ್ನ ಗಿಫ್ಟ್ಗಳೆಲ್ಲ ನೀವು ನೋಡ್ಬೇಕಾ? ಹಾಗಾದ್ರೆ ಈ ವ್ಲಾಗ್ನ ಸ್ಕಿಪ್ ಮಾಡದೆ ನೋಡಲೇಬೇಕು. ಬನ್ನಿ ನನ್ನ ಗಿಫ್ಟ್ಸ್ ಯಾರು ತಗೊಂಡ್ ಬಂದಿದ್ದಾರೆ, ಏನೆಲ್ಲ ತಗೊಂಡ್ ಬಂದಿದ್ದೀರಾ ಅಂತ ಈ ವ್ಲಾಗಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡಬಹುದು. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಗಿಫ್ಟ್ಸು. ಇವನ್ ಬಿಡಿ, ನನ್ನ ಲೈಫ್ ಟೈಮ್ ಗಿಫ್ಟ್ ಇದು, ಮರೆಯಲಾಗದ ಗಿಫ್ಟ್. ಅಯ್ಯೋ ಆಯ್ತು ಕಣ್ಲ ಬಾರಲ್ಲ ತೋರ್ಸೋಣ ಬಾರೋ. ನನ್ಗಿಂತ ಜಾಸ್ತಿ ಇವನ್ಗೆ ಕ್ಯೂರಿಯಾಸಿಟಿ. ನನಗೇನ್ ತಗೊಂಡ್ ಬರ್ತಾರೋ ಅದ್ರ ಮೇಲೆ ಫಸ್ಟ್ ಇವನ್ ಕೂತ್ಕೊಂಡು ಎಲ್ಲ ಚೆಕ್ ಮಾಡ್ಬೇಕು. ನಮ್ಮ ಅಮ್ಮನ್ಗೆಲ್ಲ ಕರೆಕ್ಟಾಗಿ ಬಂದಿದ್ಯಾ ಇಲ್ವಾ, ಏನ್ ತಗೊಂಡ್ ಬಂದಿದ್ದಾರೆ ಅಂತ. ಕಷ್ಟಪಟ್ಟು ತಂದಿದ್ದೀನಿ ಕಣ್ಲ, ಈ ಕಡೆ ಬರ್ಲಾ, ಇದ್ಯಾಕ್ಲ ಹಿಂಗ್ ಕೂತ್ಬಿಟ್ಟೆ. ನನಗೇನೇ ತಗೊಂಡ್ ಬರ್ಲಿ, ಬಟ್ಟೆ ಪ್ಯಾಕ್ ಮಾಡ್ತಾ ಇಲ್ಲಿ ಬಂದ್ ಕೂತ್ಕೋತಾನೆ, ಎಲ್ಲರೂ ರೆಡಿ ಆಗ್ತಾ ಇಲ್ಲಿ ಬಂದ್ ಕೂತ್ಕೋತಾನೆ, ಅಡ್ಗೆ ಮಾಡ್ತಾ ಇಲ್ಲಿ ಬಂದ್ ಕೂತ್ಕೋತಾನೆ. ಈಗ ಹಿಂಗಡೆಯಿಂದ ವಾಯ್ಸ್ ಬಂತು ತಾನೆ, ನಾನು ಏನೇನೋ ತಗೊಂಡ್ ಬಂದಿದ್ದೀನಿ ಅಂತ. ಅವ್ರೇ ನಮ್ಮ ಯಜಮಾನ್ರು, ನನ್ನ ಒನ್ ಅಂಡ್ ಓನ್ಲಿ ಪತಿ ದೇವ. ಏನೇ ಅದು ಒನ್ ಅಂಡ್ ಓನ್ಲಿ ಅಂತ ಇದೆಯಾ? ಸ್ವಾಗತಂ ಸುಸ್ವಾಗತಂ. ಅಮೇರಿಗ ಎಮ್ಮೆದಿಗ ಅಮಾನ ಬೇಲದೆ ಅಮೆರಿಕಾ ಬಾಲದೆ ಅಂತ ಅಮೆರಿಕಕ್ಕೆ ಹೋಗಿದ್ದೆ. ಸೊ ಅಮೆರಿಕಾಯಿಂದ ನನ್ನ ಜೀವದ ಗೆಳತಿ, ನನ್ನ ಜಾನ್ಕಿ ಜುಂಬಾಲೆ, ನನ್ನ ಜಿಗಿರ್ ಜಿಂಗಾನಿಯ, ನನ್ನ ವೈಫ್, ನನ್ನ ಲೈಫ್, ಇವಳಿಗೋಸ್ಕರ ಒಂದ್ ಇಡೀ ಸೂಟ್ ಕೇಸ್ನ ಜಾಸ್ತಿ ದುಡ್ಡು ಕೊಟ್ಟು, ಲಗೇಜಿಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೊಂಬಂದೀನಿ. ಇವ್ ಖುಷಿ ಆಗ್ತಾಳೋ ಇಲ್ವೋ ನನಗೆ ಗೊತ್ತಿಲ್ಲ, ಒಂದೊಂದೇ ರಿವೀಲ್ ಮಾಡಮ್ಮ ಅಂತ ಹೇಳಿದೀನಿ. ನೋಡ್, ಆಕ್ಚುಲಿ ಐಫೋನ್ 17 Pro Max ತಗೊಂಡಿದೀನಿ. ಸೊ US ಇಂದ ಬಂದೆ ಅಲ್ವಾ, ಸೊ ಅವೆಲ್ಲ ಬೇಕು ಅನ್ನಿಸ್ತು. ಹಂಗಲ್ಲ ಗುರು, ವ್ಲಾಗಿಂಗ್ ಗೆ ಅಪ್ಗ್ರೇಡ್ ಆದಾಗ ಕ್ಲಾರಿಟಿ ಇರ್ಲಿ ಅಂತ ತಗೊಂಡಿದೀನಿ. ಸೊ ಇದ್ರಲ್ಲಿ ಒಂದು ಹೊಸ ಆಪ್ಷನ್ ಇದೆ, ಡ್ಯೂಯಲ್. ಇಲ್ಲಿ ಮುಂದೆನೂ ಕಾಣುತ್ತೆ, ಅಲ್ಲಿ ಅವಳು ಕಾಣ್ತಾ ನೋಡಿ, ಆ ಕಡೆ ಅವಳು, ಈ ಕಡೆ ನಾನ್, ಇಬ್ರು ಕಾಣ್ತಾ ಇದೀವಿ. ಅವಾಗವಾಗ ಈ ತರ ಒಂದು ಸುಮ್ನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋಣ. ಮರ್ತೋಗ್ಬಿಡ್ತೀವಿ ಒಂದ್ಸಲ ಆ ಕಡೆನೂ ಕ್ಯಾಮ್ರಾ ಇದೆ ಅಂತ. ಸೊ ಮಧ್ಯ ಇವನು ಬರ್ತಾನೆ. ಸೊ ಒಟ್ನಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಬಾಣ. ಏನ್ ನೀನು ಬರ್ತಿದ್ಯಾ ಕಣೆ, ಕಂಟಿನ್ಯೂಸ್ ಆಗಿ ಬರ್ತಿದ್ಯಾ. ಈ ಎಂಡಿಂದ ಈ ಎಂಡ್ ವರ್ಗೂ ನಂದಿದೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತದೆ ಸೋಫಾ ಮೇಲೆ, ಅದು ಅಷ್ಟು ನನ್ ಗಂಡಂದು. ಪಾಪ ಅವನು ಮಾತ್ರ ಇಷ್ಟ ತಗೊಂಡ್ಬಂದ್ ನನಗೆ ಇಷ್ಟು ತಗೊಂಡ್ಬಂದಿದ್ದೇನೆ ಅಮೆರಿಕಾಯಿಂದ. ಫುಲ್ ಪೂಸಿ ಹೊಡಿದಿಕ್ಕೆ. ಯಾಕೆ ಹೇಳಿ ಪೂಸಿ ಹೊಡಿತಾರದ್ ಇಷ್ಟನ್ನೆಲ್ಲ ತಗೊಂಡ್ಬಂದು? 1 ತಿಂಗಳು ಅಂತ ಹೇಳ್ಬಿಟ್ಟು ಫುಲ್ಲು 1 ತಿಂಗಳಿಗಷ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಮೆರಿಕಾಗೆ ಅಂತ ಹೋದ. ಅಲ್ಲಿ ನೋಡಿದ್ರೆ ನನ್ ಕಾಟ ಏನು ಇರೋದಿಲ್ಲ. ಇಷ್ಟೊತ್ತಿಗೆ ವಾಪಸ್ ಮನೆಗ್ ಬಾ ಅಂತ ಹೇಳೋರಿಲ್ಲ, ಪದೇ ಫೋನ್ ಮಾಡೋರಿಲ್ಲ. ಆ ಒಂದು ಖುಷಿಗೆ ನನ್ ಗಂಡ ನೆಮ್ಮದಿಯಾಗಿ, ನಾನು ಹ್ಯಾಪಿ ಇದೀವಿ ಅಂತ ಮರ್ತ್ಬಿಟ್ಟು 2.5 ತಿಂಗಳು ಅಮೆರಿಕಲ್ಲೇ ಇದ್ಬಿಟ್ಟ. ಆಕ್ಚುಲಿ ಹಂಗಲ್ಲ, ಅದು ಸುಳ್ಳು. ಇವಳ ಕಾಟಕ್ಕೆ ಅಂತಲ್ಲ, ಇವೆಲ್ಲ ಕನ್ನಡಿಗರ ಒಂದು ಆಶೀರ್ವಾದ. ನನ್ನ ಫ್ಯಾನ್ಸ್, ನನ್ನ ಆರಾಧ್ಯ ದೇವರು, ನನ್ನ ದೇವರುಗಳು, ಇವರೆಲ್ಲ ಮಾಡಿಕೊಟ್ಟಂತ ಒಂದು, ನನಗೋಸ್ಕರ ಮಾಡಿಕೊಟ್ಟಂತ ಒಂದು ಸದವಕಾಶ ಅಷ್ಟೇ. ಏನಂದ್ರೆ ಅಲ್ಲಿ ಅಮೆರಿಕಾಗ್ ಹೋದೆ, ಸುಮ್ನೆ ಬ್ಲಾಂಕ್ ಆಗಿ ಹೋದೆ, ಇಲ್ಲ ಅಂತಿಲ್ಲ. ಒಂದಷ್ಟು ಶೋಗಳು ಬುಕ್ ಆಗಿತ್ತು. ಅದಾದ್ಮೇಲೆ ಇನ್ನೊಂದಷ್ಟು ಶೋಗಳು ಅಲ್ಲಿ ನಿರಂಜನ್ ಅವ್ರು ಬಂದಿದ್ದಾರೆ ಅಂತ ಅಲ್ಲಿ ಇನ್ನೊಂದಷ್ಟು ಕಡೆ ಎಲ್ಲ ಆಯ್ತು. ಒಂದು 20 ಸ್ಟೇಟ್ ಆಗೋಯ್ತು ನಾವು ಸುತ್ತಾಡಿ. ನಾನು ಹೋಗಿದ್ದು ಆಕ್ಚುಲಿ 1 ತಿಂಗಳಿಗೆ ಅಂತ, ನನಗೆ ಗೊತ್ತಿಲ್ಲ 2.5 ತಿಂಗಳು ಆಗೋಯ್ತು. ಸೊ ಆ ವ್ಲಾಗ್ ಎಲ್ಲ ಆಕ್ಚುಲಿ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಲ್ಲೂ ಅತಿ ಶೀಘ್ರದಲ್ಲಿ ಬರುತ್ತೆ. ಒಂದು ಥೈಲ್ಯಾಂಡ್ ಟ್ರಿಪ್ ಇದೆ, ಅದನ್ನ ಹಾಕ್ಬಿಡ್ತೀನಿ ಇವಾಗ. ಅದಾದ್ಮೇಲೆ ನೆಕ್ಸ್ಟ್ ಅದು ಬರುತ್ತೆ. ಸೊ ಇವಳು ಮಿಸ್ ಮಾಡ್ಕೊಳಕ ರಾಮ, ಒಂದೊಂದ್ ದಿನಾನು ನಂಗೆ 1 ವರ್ಷ ಇತ್ತು. ಡೌ 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 ದುನಿಯಾ ಕಣೋ, ನಿರಂಜನ ಒಬ್ನೇ ಸಾಕ ಕಣೋ, ಡೌ 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 ಅಲ್ಲ ಕಣೆ, ನಿಜ ಕಣೆ. ಆಕ್ಚುಲಿ
ಇವಳನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ. ಬಟ್ ಏನು ಅಂದ್ರೆ ಮಿಸ್ ಮಾಡ್ಕೊಂತ ಇದ್ದಾಗೆಲ್ಲ ಒಂದೊಂದೊಂದೊಂದು ಗಿಫ್ಟ್ ತಗೊಂತಾ ಇದ್ದೆ. So ಹಾಗಾಗಿ ಇಷ್ಟು ಗಿಫ್ಟ್ ತಗೊಳಕ್ ಆಯ್ತು ಗಾಯ್ಸ್, ಅಷ್ಟೇ ಗಾಯ್ಸ್. ಇದು ಕಡೆಲೆ ನಿಜ ಕಳ್ಳ ಆದ್ರೂ ನನಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಹೋಗಿದ್ದು 2 ದೊಡ್ಡ ಸೂಟ್ ಕೇಸ್ ತಗೊಂಡು ವಾಪಸ್ ಬರ್ತಾ ಇನ್ನೂ ಒಂದ್ ದೊಡ್ಡ ಸೂಟ್ ಕೇಸ್ ಅಲ್ಲಿ ನನ್ಗೆ ಇಷ್ಟೊಂದೆಲ್ಲ ಫುಲ್ಲು ಬ್ಯಾಗ್ಸ್ ಅಂತೆ, ಶೂಸ್ ಅಂತೆ, ಏನೇನೋ ತಗೊಂಡ್ಬಂದಿದ್ದಾನೆ. ಸೊ ಅದನ್ನ ಇವಾಗ ನಾನ್ ನಿಮ್ಗೆ ಒಂದೊಂದಾಗೇ ತೋರಿಸ್ಕೊಡ್ತೀನಿ. ನನ್ ಗಂಡ ನನ್ಗೋಸ್ಕರ ಪ್ರೀತಿಯಿಂದ ಏನೇನೆಲ್ಲ ತಗೊಂಡ್ಬಂದ. ಪ್ರೀತಿ ಪ್ರೀತಿ ಹ್ಯಾಪಿ ಪ್ರೀತಿ. ಈಗ ಟು ಸ್ಟಾರ್ಟ್ ವಿತ್, ನನಗೆ ಈ ಶೂಸು, ಬ್ಯಾಗ್ಸು, ಜುವೆಲ್ಸ್ ಎಷ್ಟಿಷ್ಟನೋ, ಎಲ್ಲಾದ್ರೂ ಹೊರ ದೇಶಕ್ಕೆ ಹೋಗ್ಲಿ ಅಥವಾ ಹೊರ ರಾಜ್ಯಕ್ಕೆ ಹೋಗ್ಲಿ, ನನಗೆ ತುಂಬಾ ಫಸ್ಟ್ ಇಷ್ಟ ಆಗೋದೇನ್ ಗೊತ್ತಾ? ಮ್ಯಾಗ್ನೆಟ್ಸ್, ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಸೊ ಈಗ ನಾನು ನನ್ ಗಂಡನ್ಗೆ ಹೇಳಿದೆ, ನೀನ್ ಏನ್ ತಗೊಂಡ್ಬರ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಯಾವ್ಯಾವ ಸ್ಟೇಟ್ಸ್ ಹೋಗ್ತೀಯೋ, ಸ್ಟೇಟ್ಸಾ ಏನಂತಾರಪ್ಪ ಅಂದ್ರೆ ಕಂಟ್ರೀಸ್ ತಾನೆ. ನಿನ್ನ ಜನರಲ್ ನಾಲೆಜ್ ನಮ್ಮ ಚಿನ್ನ. USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಕಂಟ್ರಿ, ಒನ್ ಆಫ್ ದ ಲಾರ್ಜೆಸ್ಟ್ ಕಂಟ್ರಿ ಅದು. ಓಕೆನಾ? ಅದ್ರ ಒಳಗಡೆ ಒಂದಷ್ಟು ಸ್ಟೇಟ್ಸ್ ಇದೆ, 51 ಸ್ಟೇಟ್ಸ್ ಇದೆ. ಸೊ ನಾನು USA ಹೋಗಿದ್ದೆ, ಅಲ್ಲಿ ಬೇರೆ 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 ಸ್ಟೇಟ್ಸ್ ಗಳ ಹತ್ರ ಓಡಾಡ್ದೆ. ಕರೆಕ್ಟ್ ಆಗಿ ಹೇಳಿದ್ದೀನಿ ಹಂಗಾರೆ ನಾನು ಯಾವ್ಯಾವ ಸ್ಟೇಟ್ಸ್ ಹೋಗಿದ್ದೆ. ಆ ಸ್ಟೇಟ್ಸ್ ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ ಹೋಗಿದ್ದ, ಅಲ್ಲೊಂದಷ್ಟು ಸ್ಟೇಟ್ಸ್ ಹೋಗಿದ್ದ, ಅಲ್ಲೊಂದಷ್ಟು ಕಂಟ್ರಿಗೆ ಹೋಗಿದ್ದ ಅಂತ. ಕಂಟ್ರಿಗೆ ಹೋಗಿದ್ದ, ಕಂಟ್ರಿಯಲ್ಲಿ ಒಂದು ಡಿಫ್ರೆಂಟ್ ಸ್ಟೇಟ್ಸ್ ಗೆಲ್ಲ ಹೋಗಿದ್ದ. ಅಲ್ಲಿ ನನಗೆ ಫಸ್ಟ್ ಹೇಳಿದ್ ಏನ್ ತಗೊಂಬರ್ಲಿಲ್ಲ ಅಂತಂದ್ರು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ತಗೊಂಬ. ಏನಂತಂದ್ರೆ ಇಡೀ ಫ್ರಿಡ್ಜ್ ಪೂರ್ತಿ ನನಗೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ತುಂಬಿಸ್ಬೇಕು ಅಂತ ಆಸೆ. ಅಟ್ಲೀಸ್ಟ್ ನಾನು ಹೋದ್ರೂ ಪರವಾಗಿಲ್ಲ, ನನ್ ಗಂಡ ಹೋದ್ರೂ ಪರವಾಗಿಲ್ಲ, ನಾವಿಬ್ರು ಹೋಗಿಲ್ಲ ಅಂತಂದ್ರು ನಮ್ ಫ್ರೆಂಡ್ಸ್, ನೇಬರ್ಸ್ ಯಾರಾದ್ರೂ ಹೋಗಿರ್ಲಿ, ಅವ್ರಿಗೊಂಚೂರು ಹೇಳ್ತೀನಿ, ಅಲ್ಲಿಗೆ ಹೋದಾಗ ಯಾವ್ದಾದ್ರು ಒಂದು ಸೂಪರ್ ಆಗಿ ಏನಾದ್ರು ಒಂದು ಮ್ಯಾಗ್ನೆಟ್ ಡಿಫ್ರೆಂಟ್ ಆಗಿ ಕಾಣಿಸಿದ್ರೆ ಪ್ಲೀಸ್ ತಗೊಂಡ್ಬನ್ನಿ ಅಂತ ಅವ್ರನ್ನ ಕೇಳ್ತೀನಿ. ಸೊ ಬರೀ ನಾನು ನೀನು ಅಂತಲ್ಲ ಚಿನ್ನ, ಎಷ್ಟೊಂದ್ ಜನಕ್ಕೆ ಆಸೆ ಇರುತ್ತೆ. ನನಗಂತೂ ಆಸೆ ಇದೆ. ನನ್ಗೆ ಈ ಬಕೆಟ್ ಲಿಸ್ಟ್ ಅಂತ ಇರುತ್ತೆ ಗೊತ್ತಾ? ಏನ್ ನಿನ್ ಆಸೆ ಅಂದ್ರೆ ಫ್ರಿಡ್ಜ್ ಫುಲ್ ಮ್ಯಾಗ್ನೆಟ್ ಇರ್ಬೇಕು, ನಾನು ಅಷ್ಟು ಕಂಟ್ರಿಗಳಿಗೆ ಹೋಗಿರ್ಬೇಕು, ಅಷ್ಟು ಕಡೆ ಸುತ್ತಿರ್ಬೇಕು ಅಂತ. ಯಾಕಂದ್ರೆ ದೇಶ ಸುತ್ತು ಕೋಶ ಓದು ಅಂತಾರೆ. ಸೊ ನಮ್ಗೆ ಕೋಶ ಓದಿದೀವಿ ಒಂದಷ್ಟು, ಈಗ ಯಾಕೋ ಅಷ್ಟು ಪೇಷನ್ಸ್ ಇಲ್ಲ, ಹಾಗಾಗಿ ದೇಶನೇ ಸುತ್ತಬೋಣ ಅಂತ. ಸೊ ಅಷ್ಟು ದೇಶಕ್ಕೆ ಹೋದಾಗ ಅಷ್ಟು ಮೆಮೊರೀಸ್ ಇರುತ್ತೆ. ಇದು ನನ್ನ ಆಸೆ. ಆಕ್ಚುಲಿ ನೀನು ಒಂದಷ್ಟು ಕಂಟ್ರಿಗೆ ಹೋಗಿ ಎಲ್ಲ ತಂದಿದ್ಯಲ್ಲ ಮ್ಯಾಗ್ನೆಟ್. ಹೌದೌದು, ನೀನ್ ಹೇಳ್ದಂಗೆ ದೇಶ ಸುತ್ತು ಕೋಶ ಓದು. ನಾನು ಓದೋದ್ರಲ್ಲಂತೂ 0. ಸುತ್ತಾಡಕ್ಕಂದ್ರೇನೆ ಇಷ್ಟ ನನಗೆ, ಆಯ್ತಾ? ಸೊ ಈಗ ಫಸ್ಟ್ ನಾನು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ನ ತೋರಿಸ್ತೀನಿ ನೋಡಿ. ಎಷ್ಟು ಕ್ಯೂಟ್ ಆಗಿರೋ ಚಪ್ಲಿ ಮ್ಯಾಗ್ನೆಟ್ ತಗೊಂಡ್ ಬಂದಿದ್ದೇನೆ ನನ್ ಗಂಡ. ಎಷ್ಟು ಕ್ಯೂಟ್ ಆಗಿ ಇಲ್ಲಿ ಗ್ರೀನು, ಬ್ಲೂ, ಹೆಣ್ಣು ಮಕ್ಕಳ ಚಪ್ಲಿ ಇರುವಂತಹ ಮ್ಯಾಗ್ನೆಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆಯಲ್ಲ. ಇದು ನೋಡಿ, ಬೂಟ್ಸ್, ಹುಡುಗಿರ್ ಬೂಟ್ಸೋ ಹುಡುಗರ್ ಬೂಟ್ಸೋ ಗೊತ್ತಿಲ್ಲ, ಒಟ್ನಲ್ಲಿ ಅಲ್ಲೆಲ್ಲ ಯೂನಿಸೆಕ್ಸ್ ನೋಡು. ಇದು ಸ್ಯಾಂಡಿಯಾಗೋ ಇಂದ ತಂದಿರುವಂತ ಈ ಮ್ಯಾಗ್ನೆಟ್. ಸ್ಯಾಂಡಿಯಾಗೋ ಇಸ್ ಅನ್ ಅಮೇಜಿಂಗ್ ಪ್ಲೇಸ್, ಸಕ್ಕತ್ತಾಗಿತ್ತು. ಸೊ ಆ ವ್ಲಾಗ್ ಎಲ್ಲ ನೀವು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು. ಸೊ ಆಮೇಲೆ ಇನ್ನೊಂದು ಇಲ್ಲಿ ಇದು ಬಸ್ ಅಂತಾರ, ಮಿನಿ ವ್ಯಾನ್. ಆಕ್ಚುಲಿ ಮಿನಿ ವ್ಯಾನ್ ಅದು. ವ್ಯಾನೇ ಅದು, ಕರೆಕ್ಟ್. ಅದೇನು ಅಂದ್ರೆ ಸರ್ಫಿಂಗ್ ಅಲ್ಲಿ ಮೇಲ್ಗಡೆ ಇದೆ ನೋಡು. ಇಲ್ಲಿ ಸರ್ಫಿಂಗ್ ಬೋಟ್, ಸರ್ಫಿಂಗ್ ಅಂತ ಎತ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ. ಬೀಚ್ ಅಲ್ಲಿ ಓಡಾಡ್ತಾ ಇರ್ತಾರಲ್ವಾ, ಸರ್ಫಿಂಗ್ ಹೋಗ್ತಾರೆ. ಸೊ ಆ ಸರ್ಫಿಂಗ್ ನ ವ್ಯಾನ್ ಅಲ್ಲಿ ಎತ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದಷ್ಟು ಜನ ಒಟ್ಟೊಟ್ಟಿಗೆ ಓಡಾಡ್ತಾರೆ. ಅದ್ರದ್ದು ಮ್ಯಾಗ್ನೆಟ್ ಅದು. ಸಕ್ಕದಾಗಿದೆಯಲ್ಲ. ಸೊ ನಾನು ಎಕ್ಸ್ಕ್ಲೂಸಿವ್ ಆಗಿರುವಂತ ಮ್ಯಾಗ್ನೆಟ್ಸ್ ನಿಮಗ್ ತೋರಿಸ್ತೀನಿ. ಇದು ಯಾರು ಹೇಳಿ? ನೀನ್ ಹೇಳಿ ನೋಡೋಣ. ಯಾರು? ಅಯ್ಯೋ ಇರು ಹೇಳ್ತೀನಿ. ಯಾರು ಹೇಳಿ ನೋಡೋಣ? ನಾನೇ ಇದು ಈ ಜಾಗಕ್ಕೆ ಹೋಗು ಅಂತ ಹೇಳಿದೆ, ಇವ್ರನ್ನೇ ಮರ್ತೋಗ್ಬಿಟ್ಟಿದ್ದೀನಲ್ಲ. ಇವ್ರು ಇದನ್ನ ಈ ಅಮ್ಮ ಹಿಂಗೆ ದೊಡ್ಡ ಇದು ಈ ಲ್ಯಾಂಪ್, ಒಲಿಂಪಿಕ್ ಲ್ಯಾಂಪ್ ತರ ಹಿಂಗೆ ಇಟ್ಕೊಡಿ. ಒಲಿಂಪಿಕ್ ಲ್ಯಾಂಪ್ ಒಲಿಂಪಿಕ್ ಲ್ಯಾಂಪ್ ನೋಡಿ, ಇದು ಒಲಿಂಪಿಕ್ ಲ್ಯಾಂಪ್ ತರನೇ ಇರೋದು ಇದು. ಓ ಮೈ ಗಾಡ್. ಏ ಪಾಂಡೆ, ನನಗಿದು ಗೊತ್ತು ಪಾಂಡೆ, ನನಗ್ ಬಾಯಿಗೆ ಬರ್ತಾ ಇಲ್ಲ. ಏನ್ ಹೇಳು? ನನಗ್ ಗೊತ್ತು ಕಣೆ, ನನ್ನ ಜಾಗಕ್ಕೆ ಹೋಗಿದ್ದೀನಿ. ಯಾರಿದೆ ಅಂತ ಹೇಳಿ ಫಸ್ಟ್ ಹೇಳು ಯಾರು ಅಂತ. ಜನರನ್ನ ಕೇಳಿ ಕಮೆಂಟ್ ಅಲ್ಲಿ ನೋಡೋಣ. ನೀವು ಕಮೆಂಟ್ ಮಾಡಿ ಯಾವ್ದಿದು, ಇದು ಯಾವ ಜಾಗ ಅಂತ. ಎಷ್ಟು ಫೇಮಸ್ ಇದೆ, ಇಡೀ ಪ್ರಪಂಚಕ್ಕೆ ಫೇಮಸ್ ಅದು. ಆಕ್ಚುಲಿ ನನಗ್ ಗೊತ್ತು, ಬಾಯಿಗೆ ಬರ್ತಾ ಇಲ್ಲ ಪಾಂಡೆ. ದೇವರನೆಗೂ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ.
ಎಸ್, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಹೆಂಗ್ ಹೇಳಿದ್ದೆ, ಮರ್ತೋಗ್ಬಿಡಿದೆ. ನನ್ಗೆ ಹೆಂಗ್ ಗೊತ್ತಾ, ಈ ತರ ಅವಾಗ ನಾನ್ ಮರ್ವಿನ್ ಕಾಯಿಲೆ ಇದೆ ನನ್ಗೆ. ಎಲ್ಲಿರತ್ ಹೇಳಿ ನೋಡೋಣ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ? ಅವ್ರೂರಲ್ಲಿ ಎಲ್ಲಿರುತ್ತೆ? ಸ್ಟ್ಯಾಚ್ಯೂ ಹಂಗಲ್ಲ ಕಂದ, ಇದೆಲ್ಲ ಜನರಲ್ ನಾಲೆಜ್, ತಿಳ್ಕೊಂಡಿರ್ಬೇಕು, ಸಾಮಾನ್ಯ ಜ್ಞಾನ ಅಂತ ಹೇಳ್ತೀನಿ. ನನಗೆ ಅದಿಲ್ವೇ ಜನರಲ್ ನಾಲೆಜ್. ನಾಲೆಜ್ ಇಲ್ಲ. ಏನ್ ಗೊತ್ತಾಯ್ತು, ಇದಿರೋದು ಆಕ್ಚುಲಿ ನ್ಯೂಯಾರ್ಕ್ ನ್ಯೂ ಜರ್ಸಿ ಮಧ್ಯ ಹಡ್ಸನ್ ರಿವರ್ ಅಂತ ಬರುತ್ತೆ. ಹಡ್ಸನ್ ರಿವರ್ ನೀರಲ್ಲೇ ಬರುತ್ತೆ. ಅದು ಒಂಥರ ಸಖತ್ತಾಗಿರುತ್ತೆ. ಅದು ಹತ್ರ ಕರ್ಕೊಂಡು ಹೋಗ್ತಾರೆ, ಮಜಾ ಇದೆ. ಆಕ್ಚುಲಿ ಹಡ್ಸನ್ ರಿವರ್ ಅಂತ ಹೇಳೋದಲ್ವಾ, ಇವಾಗ ಸ್ಕೂಲಲ್ಲಿ ಓದಿದ್ ನೆನಪಾಗ್ತಿದೆ. ಏನ್ ಓದಿದೆ ಸ್ಕೂಲಲ್ಲಿ? ABCD. ಆದ್ರೂ ಬಿಡಿ, ಏನ್ ಪರವಾಗಿಲ್ಲ. ಸರಿ ಹೇಳಿ. ಇದು ವಾಲ್ ಸ್ಟ್ರೀಟ್ ನ್ಯೂಯಾರ್ಕ್ ಅಲ್ಲಿ ತಗೊಂಡ್ರು ಅಂತ ಈ ಬುಲ್ ಮ್ಯಾಗ್ನೆಟ್. ಅದೇನ್ ಹೇಳಿ ನೋಡೋಣ. ಇದು ಆಕ್ಚುಲಿ ನೀನು ಒಂದು ವಿಡಿಯೋ ಕಳ್ಸಿದ್ದೆ ಆಯ್ತಾ. ಈ ಬುಲ್ಲು ಅದು ಇದನ್ನ ಇಟ್ಕೊಂಡು ಪ್ರೇ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ. ಬುಲ್ದು ಬೀಜ ಆಕ್ಚುಲಿ ಬಹಳ ಮಜಾ ಇದೆ. ಅದು ಗೂಳಿ ತೆರಡು ಬೀಜ ಇರುತ್ತಲ್ಲ, ಅದನ್ನ ಎಲ್ಲ ಹೋಗಿ ಮುಟ್ತಾರೆ. ಅದ್ರ ಬಗ್ಗೆ ಒಂದು ಫುಲ್ ಡೀಟೇಲ್ ವಿಡಿಯೋ ಮಾಡಿದೀನಿ ನಾನು. ಅತಿ ಶೀಘ್ರದಲ್ಲಿ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಹಾಕ್ತೀನಿ. ಏನ್ ಜನ ಕ್ಯೂ, ಅದಕ್ಕೆ ಫುಲ್ ಕ್ಯೂ. ಯಾಕೆ ಮುಟ್ತಾರೆ, ಏನ್ ಮುಟ್ತಾರೆ ಆಮೇಲೆ ಹೇಳ್ತೀನಿ. ನೋಡಿ ಎಂತ ಟೈಮು. ಬೇರೆ ದೇಶದ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ ರಾಮಣ್ಣ ಫೋನ್ ಮಾಡೋಣ. ಯಾರು ಹೇಳು? ಗ್ಲೋಬಲ್ ಕನ್ನಡಿಗ. ಎಸ್ ಮಿಸ್ಟರ್ ಗ್ಲೋಬಲ್ ಕನ್ನಡಿಗ, ಏನ್ ಸಮಾಚಾರ? ನಂದೇನಿಲ್ಲಪ್ಪ, ನೀನ್ ಹೇಳ್ಬೇಕು, ನಾ ಕೇಳ್ಬೇಕು. ವಿಶ್ವ ಪರ್ಯಟನೆ ಮಾಡಿ ನಾನು ಹೆಂಡತಿಗೆಲ್ಲ ಗಿಫ್ಟ್ ತಂದಿದ್ದೆ, ಅದರದ್ದು ಏನೇನಿದೆ ಅಂತ ವ್ಲಾಗ್ ಮಾಡ್ತಾ ಇದ್ದೆ. ನಾನು ಹಿಂಗೆ ಪ್ರತಿ ದಿವಸ ನಿನ್ ಹೆಂಡತಿಗೊಂದು ಹಾಡನ್ನ ಪ್ರೆಸೆಂಟ್ ಮಾಡೋ ಅಷ್ಟು ಹಾಡುಗಳನ್ನ ಕೊಟ್ಟಿದ್ದೀನಿ ನೋಡು. ಆಕ್ಚುಲಿ ಹೌದು ಗೈಸ್, ಇನ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಹಾಗೂ ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಇಬ್ಬರದಲ್ಲೂ ಅದನ್ನ ಹಾಡುಗಳನ್ನ ನೀವು ತುಂಬಾ ಚೆನ್ನಾಗಿ ಕೇಳಿದ್ರಿ ಅಂದ್ರೆ ಅದು ಗ್ಲೋಬಲ್ ಕನ್ನಡಿಗನ ಚಾನಲ್ದು. ನಮ್ಮ ಮಹಾಬಲ ರಾಮ್ ಅವರೇ ಸ್ವಂತವಾಗಿ ಮಾಡಿರುವಂತ ಹಾಡುಗಳು. ಪದೇ ಪದೇ ಆದೆ ನಾನು ಮರುಳು, ಕನಸಿಗೆ ಬಂದೆ ನೀನು ಸಿಗಲು. ಸೊ ಸ್ಪಾಟಿಫೈ ಮಗ ಎಲ್ಲೆಲ್ಲಿದೆ ಅದು? ಸ್ಪಾಟಿಫೈ, ಅಮೆಜಾನ್, ಆಪಲ್ ಮ್ಯೂಸಿಕ್, ಎಲ್ಲ ಜಿಯೋಸ, ಎಲ್ಲಾ ಕಡೆನೂ ಎವ್ರಿಥಿಂಗ್, ಮ್ಯೂಸಿಕ್ ಎಲ್ಲಾ ಕಡೆನೂ ಇದೆ. ನೀವ್ ಏನಂತ ಸರ್ಚ್ ಮಾಡ್ಬೇಕು ಅದನ್ನ? ಎಲ್ಲ ಗ್ಲೋಬಲ್ ಕನ್ನಡಿಗ ಅಂತ ಹಾಕಿದ್ರೆ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬೋದು, ಅದ್ರಲ್ಲೇ ಈಗ ವಾಟ್ಸ್ಆಪ್ ಸ್ಟೇಟಸ್ ಹಾಕ್ತೀವಲ್ಲ ಅಲ್ಲಿ ಯೂಸ್ ಮಾಡ್ಬೋದು. ಎರಡ್ ಕಡೆ ಗ್ಲೋಬಲ್ ಕನ್ನಡಿಗ ಅಂತ ಟೈಪ್ ಮಾಡಿದ ತಕ್ಷಣ ನನ್ ಫುಲ್ ಲಿಸ್ಟ್ ಬಂದ್ಬಿಡುತ್ತೆ ಸಾಂಗ್ಸ್. ಸೊ ಎರಡೂ ಕಡೆ ಗ್ಲೋಬಲ್ ಕನ್ನಡಿಗ ಅಂತ ಹೊಡೆದ ತಕ್ಷಣ ಫುಲ್ ಸಾಂಗ್ ಲಿಸ್ಟ್ ಬರುತ್ತೆ. ಯಾವ್ದೇ ಕಾಪಿ ರೈಟ್ಸ್ ಬರಲ್ಲ. ವ್ಲಾಗ್ ಅನ್ನ ತೆಗೆದು ಹಾಕೋಬಿಡಿ, ಬರೀ ಸಾಂಗ್ಸ್ ಅನ್ನ ಹಾಕೊಳ್ಳಿ, ಯಾವ್ದೇ ರೀತಿ ಕಾಪಿ ರೈಟ್ಸ್ ಬರಲ್ಲ. ಸೊ ಎಂಜಾಯ್. ಸೊ ಈ ತರ ಒಂದು ಒಳ್ಳೆ ಕೆಲಸ ಮಾಡಿರೋ ರಾಮ್ಗೆ ಹೊಡಿನ ಚಪ್ಪಳೆ. ಧನ್ಯವಾದ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ. ಸಕಲಾಗಿ ಫುಲ್ ಮಜವಾಗಿ ಎಕ್ಸ್ಟ್ರಾರ್ಡಿನರಿ ಮಾಡ್ತಾರೆ. ನಾನು ಇದೀನಿ. ಯಶಸ್ವಿನಿ ದೇಶಪಾಂಡೆ ಹೇಳ್ಬೇಕಂತಪ್ಪ. ಯಶಸ್ವಿನಿ ಮೇಡಮ್ ಅಷ್ಟೇ. ಆಕ್ಚುಲಿ ಐ ವಾಸ್ ಅಬೌಟ್ ಟು ಕಂಗ್ರಾಚುಲೇಟ್ ಯು. ನೋಡ್ತಾ ಇದೀನಿ ಆಸ್ಟ್ರೇಲಿಯಾ ವ್ಲಾಗ್ಸ್ ನೋಡ್ತಾ ಇದೀನಿ. ನನಗೆ ಒಂಥರ ಹೊಸ ಮೋಟಿವೇಶನ್ ಸಿಕ್ಕಿದೆ ಟು ಲೂಸ್ ಮೈ ವೆಯ್ಟ್. ಏನ್ ಸಣ್ಣ ಆಗಿದ್ಯಾ ಗುರು, ಯಪ್ಪ ಅನ್ಬಿಲೀವಬಲ್ ಆಗಿ ವೆಯ್ಟ್ ಲಾಸ್ ಆಗಿದೆ, ನೆಕ್ಸ್ಟ್ ಲೆವೆಲ್. ಆಸ್ಟ್ರೇಲಿಯಾ ಸೀರೀಸ್ ಇದೆ, ಎಲ್ಲರೂ ನೋಡ್ರಪ್ಪ, ಸಕ್ಕದಾಯ್ತು. ಗ್ಲೋಬಲ್ ಕನ್ನಡಿಗ ಚಾನಲ್ ಹೋಗಿ. ಮಂಚ ಹಿಂಗಿದ್ದು ಹಿಂಗಬಿಟ್ಟು ನಿಂಗೆ ಫುಲ್ ಮಜ್ಜೆ. ಅವ್ರ ಹೆಸರೇನೋ ಪ್ಲೀಸ್ ಕನ್ವೆ ಮೈ ರಿಗಾರ್ಡ್ಸ್ ಟು ಹಿಮ್. ಸಕ್ಕತ್ತಾಗಿದೆ ಅವ್ರದ್ದು ಜಿಮ್. ಮನೋಜ್ ಮುಕುಂದ, ಪ್ಲೀಸ್ ಕನ್ವೆ ಮೈ ರಿಗಾರ್ಡ್ಸ್ ಟು ಹಿಮ್. ಸಕ್ಕದಾಗಿ ಹೇಳ್ಕೊಡ್ತಾ ಇದಾರೆ ಅಂಡ್ ಖುಷಿ ಆಗುತ್ತೆ. ನಮ್ ಕನ್ನಡಿಗರು ಎಲ್ಲಾ ಕಡೆ ಹೋಗಿ ಸಾಕಾದಾಗ ಹೆಸರು ಮಾಡ್ತಾ ಇದಾರೆ. ಅದೇ ತರ ಗ್ಲೋಬಲ್ ಕನ್ನಡಿಗ ಎಲ್ಲ ಕನ್ನಡಿಗರು ಒಟ್ಟಿಗೆ ಸೇರಿ ಒಂದು ಕಮ್ಯುನಿಟಿ ಮೂಲಕ ಕನ್ನಡದ ಯೂನಿಟಿಯನ್ನ ವಿಶ್ವಕ್ಕೆ ಸಾರೋದು. ಹೌದು. ಎಲ್ಲಿ ಬೇರೆ ಇವಾಗ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಅಲ್ಲಿ ಮೆಲ್ಟನ್ ಅನ್ನೋ ಊರಲ್ಲಿ ಜಿಮ್ ಮುಗಿಸ್ಕೊಂಡು ವಾಪಸ್ ಮನೆಗೆ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಮೇಜಿಂಗ್. ವೆನ್ ಆರ್ ಯು ಕಮಿಂಗ್ ಬ್ಯಾಕ್? 20 ತಾರೀಕಿಗೆ. ಹಂಗಾರೆ 26 ಇನ್ನೊಂದ್ 3 ದಿನ. ನೆಕ್ಸ್ಟ್ 26. ನೆಕ್ಸ್ಟ್ 26 ಬಂದ್ರೆ ಪಕ್ಕ ನಮ್ಮ ಮನೇಲಿ ಸಿಗೋಣ. ಹಿಂಗೆ ಹೇಳ್ತಾರೆ, ನೀನು ಹೇಳ್ಬಿಟ್ಟಿದ್ಯಾ 4ನೇ ಸರಿ ನೋಡೋಣ ಮುಗಿಸಿ. ಎಲ್ಲ ಇದಕ್ ಪಕ್ಕ 26 ನೀವು ಬಂದ್ಮೇಲೆ ಆಡಿಯನ್ಸ್ ಜೊತೆ ಕಮಿಟ್ ಆಗಿದ್ರೆ ಆಮೇಲೆ ನೋಡಿ. ಇಲ್ಲ 100%, 201%. 10 ಲಕ್ಷ ಗ್ಲೋಬಲ್ ಕನ್ನಡಿಗರ ಆಮೇಲೆ ಬಂದು ಆಯ್ತು. ಆಗಿದ್ದಾಗ್ಲಿ ಸರಿ, ಚಲೋ ಸಿಗೋಣ. ಆಗಿದ್ರೆ ಜೈ ಭುವನೇಶ್ವರಿ, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು. ನಿಜವಾಗ್ಲೂ ನಾವೆಲ್ಲ ತುಂಬಾ ಹಳೆ ಫ್ರೆಂಡ್ಸು.
ಇಂಡಸ್ಟ್ರಿ ಸ್ಟಾರ್ಟ್ ಆದಾಗಿಂದ ಫ್ರೆಂಡ್ಸ್ ಖುಷಿ ಆಗತ್ತೆ. ಇವತ್ತು ನಮ್ಮ ಗ್ಲೋಬಲ್ ಕನ್ನಡಿಗ ಆಗಿರ್ಬೋದು, ಫ್ಲೈಯಿಂಗ್ ಪಾಸ್ಪೋರ್ಟರ್ ಆಗಿರ್ಬೋದು, ನಮ್ಮ ಎಲ್ಲರಿಗಿಂತ ಹೆಚ್ಚಾಗಿ ಡಾಕ್ಟರ್ ಬ್ರೋ ಆಗಿರ್ಬೋದು, ಇವೆಲ್ಲ ಒಂಥರ ಇನ್ಸ್ಪಿರೇಷನ್. ಅಂದ್ರೆ ಬದುಕಿದ್ದಾಗ ದುಡಿತೀವಿ, ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇರ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ, ಒಂದ್ 4 ಕಾಸು ಹೇಗೋ ಮಾಡಿ ಸೇವ್ ಮಾಡಿ ಪ್ರಪಂಚ ಸುತ್ತಬೇಕು ಗುರು. ಅದ್ರಲ್ಲಿರೋ ಮಜ್ಜಾನೇ ಬೇರೆ. ಏನ್ ಸಿಕ್ಬಿಡುತ್ತೆ ನಿಮ್ಗೆ, ಅದ್ರಲ್ಲೇ ಒಂದ್ ಸೈಟ್ ಮಾಡ್ಬೋದಾಯ್ತಲ್ಲ. ಅದ್ರಲ್ಲಿ ಹಾಗನ್ನೋರು ದಯವಿಟ್ಟು ಕಮೆಂಟ್ ಮಾಡಿ. ಅದನ್ನು ತಪ್ಪು ಅಂತ ಹೇಳಲ್ಲ ನಾನು, ಬಟ್ ಬದುಕಿದಾಗ ಏನೇನ್ ಮಾಡಿದ್ರಿ ಅಂದ್ರೆ ಏನು ಎಲ್ಲ ಫುಲ್ ಜೀವನ ದುಡ್ಡು ಕೂಡಿಟ್ಟೆ, ಒಂದ್ ಮನೆ ಕಟ್ಟಿದೆ, ಇನ್ನೊಂದ್ ಎಲ್ಲ ಸೇವಿಂಗ್ಸ್ ಮಾಡಿದೆ, ಗೊತ್ತಿಲ್ಲ ಸತ್ತೋದೆ. ಕರೆಕ್ಟ್ ಆಗಿ ಹೇಳ್ದೆ. ಸತ್ಯ ಹೋದೆ. ಎಂಜಾಯ್ ಮಾಡೋಣ ಅಂತ ಪ್ಲಾನ್ ಇತ್ತು, ಬೇರೆ ಬೇಗ ಕರ್ಕೊಂಬಿಟ್ಟ. ಏನ್ ಮಾಡ್ತೀರಿ, ನಾವ್ ಅದಕ್ಕೆ ನಮ್ ಪಾಲಿಸಿ ಬೇರೆ ಗುರು. ಸೇವಿಂಗ್ಸ್ ಅಂತ ಒಂದಷ್ಟು RD ಗಿರ್ಡಿ FD ಆಳ ಮೂಳ ಅವೆಲ್ಲ ಮಾಡಿಟ್ಬಿಟ್ಟಿದೀನಿ. ಗೊತ್ತಿಲ್ಲದೆ ಅದ್ರ ಪಾಡಿಗೆ ಸೇವ್ ಆಗ್ತಾ ಇರುತ್ತೆ. ಅದ್ ಬಿಟ್ಟು ಮಿಕ್ಕಿದೆಲ್ಲ ನಾನು ನನ್ನ ಹೆಂಡತಿ ಖುಷಿಯಾಗಿರ್ಬೇಕು, ಮಜ್ಜಾ ಮಾಡ್ಬೇಕು. ಅಂಡ್ ಸಾಧ್ಯ ಆದ್ರೆ ನನ್ ಕೈಲಾಗದವರಿಗೆ, ಅವಶ್ಯಕತೆ ಇದ್ದವರಿಗೆ ಚೂರು ಸಹಾಯ ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ. ನನ್ನ ಜೀವನ ನನ್ನ ಹೆಂಡತಿಗೂ ಕೇಳ್ಬಿಡ್ತೀನಿ, ಏನಮ್ಮ ನಿಂಗೆ ಸಿಕ್ಕಾಬಿಡಿ ಆತರ ಎಲ್ಲ ಬೇಕಂತ. ಪಾಪ ಅವಳು ಏನಿಲ್ಲ, ಇರೋದೊಂದ್ ಜೀವನ, ಖುಷಿಯಾಗಿರೋಣ ಅಂತ ಹೇಳಿ. ಸೊ ಆಲ್ ಥ್ಯಾಂಕ್ಸ್ ಟು ಯು ಕಂದ. ಮೋಸ್ಟ್ ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಓಕೆ, ಕಮಿಂಗ್ ಬ್ಯಾಕ್ ಟು ದ ವ್ಲಾಗ್. ಬ್ಯಾಕ್ ಟು ದ ವ್ಲಾಗ್. ನೀನ್ ಹೇಳ್ದೆ ವಾಲ್ ಸ್ಟ್ರೀಟ್ ಬುಲ್. ಅದು ಬುಲ್ ಅಂದ್ರೆ ಅದನ್ನೇನು ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಎಲ್ಲ ಬಿದೋಗ್ತಾ ಇತ್ತಲ್ವಾ, ಅವಾಗ ಬುಲ್ಲನ್ನ ಅಲ್ಲಿ ರೇಸ್ ಆಗೋದಕ್ಕೋಸ್ಕರ ಶೇರ್ಸ್ ಎಲ್ಲ ರೇಸ್ ಆಗಿ ಇನ್ಕ್ರೀಸ್ ಆಗ್ಲಿ ಅನ್ನೋ ಒಂದು ಸಿಂಬಾಲಿಕ್, ಸಾಂಕೇತಿಕವಾಗಿ ಅದು ಇಟ್ಟಿರೋದು. ಒಂಥರ ನಮ್ಮಲ್ಲಿ ಬಸವಣ್ಣನ ನಾವ್ ಹೇಗ್ ಪೂಜೆ ಮಾಡ್ತೀವೋ ಅಲ್ಲಿ ಬುಲ್ನ ಪೂಜೆ ಮಾಡ್ತಾರೆ. ಪೂಜೆ ಅಲ್ಲ ಚಿನ್ನ, ಕಡ್ಕೊಂಡ್ ತಿಂತಾರೆ. ಅಬ್ರಾಡಲ್ಲಿ ಬೀಫ್. ನೀನ್ ಏನೇನೋ ಇನ್ಫಾರ್ಮೇಶನ್ ಅಮ್ಮ, ನಿನ್ನ ಜನರಲ್ ನಾಲೆಜ್ ದಯವಿಟ್ಟು. ಅಯ್ಯೋ, ಏನ್ ಹೇಳೋದು ಒಳಗೆ, ಏನೋ ಹೇಳ್ದೆ. ಜನರಲ್ ನಾಲೆಜ್ ಬಗ್ಗೆ ಮಾತಾಡ್ಬೇಡ ಪ್ಲೀಸ್ ಮಾತಾಡ್ಬೇಡ. ನಿಂಗೆ ಎಷ್ಟು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡು. ನಾನು ಇನ್ಫಾರ್ಮೇಶನ್ ನಾನು ಹೇಳ್ತೀನಿ, ಹೇಳ್ಬೇಡ ಆಯ್ತಾ? ಆಯ್ತು, ನೆಕ್ಸ್ಟ್ ಹೋಗಮ್ಮ. ಸರಿ, ಇದು ನಾನು ಇಲ್ಲಿ ಮುಟ್ಕೊಂಡು ಪ್ರೇ ಮಾಡ್ತೀನಿ. ಮುಟ್ಟಂತದ್ದು ಆತರ ತಂದಿಲ್ಲ ನಾನು. ನೆಕ್ಸ್ಟ್ ಅಲ್ಲೇ ಹೋಗ್ಬೇಕು ನೀನು. ಮಾಡ್ತೀಯ ನೀನು? ನಿಂಗಿದ ನೋಡು ಈಗಲ್ದು ಕ್ಯಾಟರ್ಪಿಲ್ಲರ್. ಇಷ್ಟೇ ಸಣ್ಣ ವಯಸ್ಸಲ್ಲೆಲ್ಲ ಯಾರೆಲ್ಲ ಆಟ ಆಡಿದೀರಾ ಈ ಕ್ಯಾಟರ್ಪಿಲ್ಲರ್ ಅಲ್ಲಿ? ಇದು ಬಹಳ ಮಜಾ ಇದೆ. ಇದು ಎಲ್ಲಿ ಗೊತ್ತಾ ನಾನು ತಂದಿದ್ದು? ಒಂದು ಟ್ರೈಬಲ್ ಕಾಲೋನಿಗೆ ಹೋಗಿದ್ದೆ ನಾನು. ಆಮಿಷ್ ಕರೆಕ್ಟ್ ಆಗಿ ಎಲ್ಲೋಗಿದೆ ಗೊತ್ತಿಲ್ವಾ ನಿಂಗೆ? ಆಮಿಷ್ ಅಂತ ಹೋಗಿದ್ದೆ ನಾನು ಜಾಗಕ್ಕೆ, ಅಲ್ಲಿ ತಂದಿದ್ದು. ಬಟ್ ಸಕ್ಕದಾಗಿದೆ, ಏನ್ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ನೋಡಿ. ಆ ಮೂಗಾಗಿರ್ಲಿ, ಕಣ್ಣು, ಪೇಂಟಿಂಗು ಸಕ್ಕದಾಗಿದೆ. ಸೊ ಇದು ಇನ್ನೊಂದು ಮ್ಯಾಗ್ನೆಟ್ ಪ್ಲಸ್ ಇದು ಓಪನರ್. ಕ್ಯಾಲಿಫೋರ್ನಿಯಾ ಇಂದ ತಗೊಂಡ್ಬಂದಿರುವಂತದ್ದು. SFO ಸ್ಯಾನ್ ಫ್ರಾನ್ಸಿಸ್ಕೋ, ಕ್ಯಾಲಿಫೋರ್ನಿಯಾ. ಸೊ ಅಲ್ಲಿಂದ ತಗೊಂಡ್ಬಂದಿರುವಂತ ಅದು ಸರ್ಫಿಂಗ್ ದೇ. ಅದು ಸರ್ಫಿಂಗ್ ಬೋಟ್. ನೀನ್ ನೆಕ್ಸ್ಟ್ ಟೈಮ್ ಇಲ್ಲ, ನಾನು ಬಂದಾಗ ನೆಕ್ಸ್ಟ್ ಸರ್ಫಿಂಗ್ ಟ್ರೈ ಮಾಡ್ತೇನೆ. ಪಿಂಡ ಫಸ್ಟ್ ನೀರೊಳಗೆ ಇಳಿಯೋದ್ ಕಲಿ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಸರ್ಫಿಂಗ್. ಸಕ್ಕತ್ತಾಗಿದ್ದಾನೆ ಹುಡುಗ ನೋಡಿ. ಈ ಮ್ಯಾಗ್ನೆಟ್, ಸರ್ಫಿಂಗ್ ಮ್ಯಾಗ್ನೆಟ್. ಸೊ ಇದೆಲ್ಲ ನಮ್ಗೆ ಬೇಕಾ ಅಥವಾ ಯಾರಿಗಾನ ಕೊಡ್ತೀಯಾ? ಯೋಚನೆ ಮಾಡ್ತೀನಿ. ನಮ್ಮ ಮನೇಲಿ ಇದಕ್ಕೆ ಒಂದ್ ಜಗಳ ಆಗುತ್ತೆ. ನಾನು ಎಲ್ಲಾರ್ಗು ತಂದಿಟ್ಟಿರ್ತೀನಿ ಆಯ್ತಾ. ಒಂದೊಂದ್ಸಲಿ ಇವಳು ಏನ್ ಬೇಡ ಇದೆಲ್ಲ ಚೆನ್ನಾಗಿದೆ ನಂಗೆ ಬೇಕು ಅಂತಾಳೆ. ನಾನು ನಿಜ ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ಒಂದ್ ಸಣ್ಣ ಪುಟ್ಟ ಐಟಮ್ ಬೇರೆಯವ್ರಿಗೂ ತಂದಿದ್ದೆ ಆಯ್ತಾ. ಯಾರಿಗಾನ ಹುಡುಗಿರಿಗೆ ಕೊಡೋಣ ಅಂತ ತಂದಿದ್ದೆ. ಉಳಿದಾಳಲ್ಲ ಇವಳು, ಸರಿ ಇಲ್ಲ ಇವಳು. ಯಾವ್ದು ಬೇಡ ನನಗೆ ಬೇಕೆಲ್ಲ ಅಂತ ಇದ್ದಾಳೆ. ಹುಡುಗಿರು ಅವ್ರು ಯಾರೋ ಬಂದು ನಿನಗ್ ಕೊಡ್ತಾರೆ ಕಣೆ. ಅವಾಗ ನಂಗೆ ಕೋಪ ಬರಸ್ಬೇಡ. ಈಗ ಬಾಯಲ್ಲಿ ಕೆಟ್ಟ ಮಾತು ಬರುತ್ತೆ. ಅವಾಗ ಕೊಡ್ತಾರೆ ಕಣೆ ಪಾಪ. ನನಗ್ ಬೇಡ ಪಾಂಡೆ, ಅವ್ರದ್ದು ನಿನಗೆ ಯಾರು ಏನು ಕೊಡೋದ್ ಬೇಡ ಪಾಪ. ಅವ್ರು ಏನಾದ್ರು ಎಲ್ಲ ನಾವು ತಂದು ಕೊಟ್ಟಿದ್ದಾರೆ ಗೈಸ್. ನೋಡಿ ಬಳೆ ಹೊಟ್ಟೆ ಅವ್ರು ಇವಳು. ನಿಮ್ ವೈಫ್ ಹಿಂಗೆ ಮಾಡ್ತಾರ ಅಥವಾ ನಿಮ್ ಗರ್ಲ್ ಫ್ರೆಂಡ್ಸ್ ಹಿಂಗೆ ಮಾಡ್ತಾರ? ಬೇರೆ ತಂದಿರ್ತೀನಿ ಅವ್ರು ಎತ್ಕೋತಾರ? ಕಮೆಂಟ್ ಮಾಡಿ ಪ್ಲೀಸ್. ಒಂದ್ ನಿಮಿಷ. ಒಂದಷ್ಟು ಜನ ನಮ್ಗೆ ಒಳ್ಳೆ ಫ್ರೆಂಡ್ಸ್ ಇದಾರ ಆಯ್ತಾ, ಅವ್ರಿಗೆ ಕೊಡ್ಲಿ, ನನಗೇನು ಒಂದಿಷ್ಟು ಬೇಜಾರಾಗೋದಿಲ್ಲ. ಇನ್ ಕೆಲವೊಂದು ನನಗ್ ಗೊತ್ತಿಲ್ದರೇನೆ ಕೊಡಿಸ್ಬಿಡ್ತಾನೆ. ಆಮೇಲೆ ಒಂದಷ್ಟು ದಿನ ಅಥವಾ ಒಂದ್ ವಾರ ಆದ್ಮೇಲೆ ಅವಾಗ ಹೇಳ್ತೀನಿ ಅಂತ ನಾನೇ ಕೊಡ್ಸಿದ್ದು ಹಂಗಂಗಿಂದ ಅವಾಗ ಉರಿಯುತ್ತೆ. ಒಳ್ಳೆ ಕತೆ. ಕೊಡಿಸ್ಲೇಬಾರ್ದು ಹೆಂಗೆ? ಹೌದು, ಏನೋ ಕೊಡಿಸ್ಬೇಕು. ನನ್ನ ಪ್ರೀತಿಸೋರ್ಗೋಸ್ಕರ ನನ್ನ ಹೃದಯನೇ ಕೊಟ್ಬಿಡೋಕ್ ರೆಡಿ ಇದೀನಿ. ಇನ್ನೊಂದು ಗಿಫ್ಟ್ ಕೊಡಲ್ವ ನಾನು? ನೆಕ್ಸ್ಟ್. ಸೊ ಆಮೇಲೆ ಅಮೆರಿಕಾ ಅಲ್ಲಿ ಈ ಜಾಗಕ್ಕೆ ಪ್ರತಿಯೊಬ್ರು ಹೋಗ್ಲೇಬೇಕು ಅನ್ನೋದು ಒಂದು ಬಕೆಟ್ ಲಿಸ್ಟ್ ಅಲ್ಲಿ ಇದ್ದೇ ಇರುತ್ತೆ. ಒಂಥರ ಡ್ರೀಮ್ ಅಂತಾನೆ ಹೇಳ್ಬೋದು. ಸೊ ಆ ಜಾಗಕ್ಕೆ ನಿರಂಜನ್ ಹೋಗಿದ್ದ. ಅದೇ ಏನಪ್ಪಾ ಅಂತಂದ್ರೆ ಹಾಲಿವುಡ್ ಲ್ಯಾಂಡ್ಗೆ. ಹಾಲಿವುಡ್ ಅದು ಇದು ಎಲ್ಲೆಲ್ಲಿ ಇರೋದು? ಲಾಸ್ ಏಂಜಲೀಸ್ ಅಲ್ಲಿ ಇರ್ತದೆ. ಲಾಸ್ ಏಂಜಲೀಸ್ ಅಲ್ಲಿ ಹಾಲಿವುಡ್ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಹೋದಾಗ ಕರ್ಕೊಂಡು ಹೋಗ್ತೀನಿ. ತಗೊಂಡ್ಬಂದಿರೋ ಅಂತ ಬಟ್ ಏನು ಅಂದ್ರೆ ಬೇಜಾರಾಗುತ್ತೆ. ಇಡೀ ಹಾಲಿವುಡ್ ಸುಟ್ಟೋಗಿತ್ತು. ಈ ಅಮೆರಿಕಲ್ಲಿ ಇನ್ನೊಂದು ಒಂದೊಂದ್ ಕಡೆ ಒಂದೊಂದು ನ್ಯಾಚುರಲ್ ಕೆಲಾಮಿಟೀಸ್ ಇದೆ.
ಅಂದ್ರೆ ಪ್ರಕೃತಿ ವಿಕೋಪಗಳು ಅಂತೀವಿ ಗೊತ್ತಾ ನಾವು. ಒಂದ್ ಕಡೆ ಈ ತರ ಫೈರ್, ಕಾಡ್ಗಿಚ್ಚು, ಇನ್ನೊಂದ್ ಕಡೆ ಪ್ರವಾಹಗಳು, ನೀರು ಬಂದ್ಬಿಡುತ್ತೆ ಫ್ಲಾರಿಡಾ ಗಿರಡಲ್ಲಿ. ಅಲ್ಲಿ ಫ್ಲಾರಿಡಲ್ಲಿ ಹೆಂಗೆ ಅಂದ್ರೆ ಸೆಲ್ಲರ್ ಕಾನ್ಸೆಪ್ಟೇ ಇಲ್ಲ, ಕೆಳಗಡೆ ಮಾಡೋ ಕಾನ್ಸೆಪ್ಟ್ ಇಲ್ಲ. ಯಾಕಂದ್ರೆ ಭೂಮಿ ಒಂಚೂರು ಬಗ್ಗಿದ್ರೆ ನೀರು ಬಂದ್ಬಿಡುತ್ತೆ ಕೆಳಗಿಂದ, ಫ್ಲಡ್ ಆಗತ್ತಲ್ಲಿ. ಫ್ಲಡ್ ಹೆಂಗೆ ಗೊತ್ತಾ, ನೀರಿಂದ ಕೊಚ್ಕೊಂಬಂದಲ್ಲ, ಭೂಮಿ ಒಳಗಿಂದ ನೀರು ಬಂದ್ಬಿಡುತ್ತೆ ಆ ತರ. ಇನ್ನೊಂದ್ ಕಡೆ ಚಂಡಮಾರುತ, ಟಾರ್ನೆಡೋಗಳು, ಆ ತರದೆಲ್ಲ ಇದೆ, ಹರಿಕೇನ್ ಇದೆ. ಒಂದೊಂದ್ ಕಡೆ ಒಂದೊಂದ್ ಪ್ರಾಬ್ಲಮ್ ಅಲ್ಲಿ. ನಮ್ ಭಾರತ ಆಕ್ಚುಲಿ ನಿಜವಾಗ್ಲೂ ಸ್ವರ್ಗ. ಅದರಲ್ಲೂ ಪಾಪ ಉತ್ತರ ಭಾರತದಲ್ಲೆಲ್ಲ ಕಷ್ಟ ಇದೆ. ನಮ್ ಬೆಂಗಳೂರು ಕರ್ನಾಟಕ ಬೆಸ್ಟ್ ಜಾಗ. ಅದಕ್ಕೆ ಹೇಳೋದು, ತಾಯಿ ಭುವನೇಶ್ವರಿಗೆ ಜೈ. ಇದೆಲ್ಲ ತಗೋಬೇಕು ಅಂದ್ರೆ ಕಾಸು ಬೇಕು. ನಮ್ ಇಂಡಿಯನ್ ಕರೆನ್ಸಿ ಅಂತೂ ಆಗೋದಿಲ್ಲ. ಅಮೆರಿಕಲ್ಲಿ ಯಾವ್ದಿರ್ಬೇಕು ಹೇಳಿ? ಡಾಲರ್ಸ್. ಇಲ್ಲಿ ನೋಡಿ, ಡಾಲರ್ಸ್ ಮ್ಯಾಗ್ನೆಟ್. ಇದು ಆಕ್ಚುಲಿ ನಾನು ಏನು ಕೇಳಿ ತಗೊಂಡಿದ್ದು, ಏನಕ್ಕೆ? ಮ್ಯಾನಿಫೆಸ್ಟೇಷನ್ ಅಂದ್ರೆ ಅದನ್ನ ನಾನು ನೋಡ್ತಾ ಇದ್ರೆ, ನಾನು ಡಾಲರ್ಸ್ ಅಲ್ಲಿ ಹೆಚ್ಚೆಚ್ಚು ದುಡಿಯಂಗಾಗ್ಲಿ, ವರ್ಷ ಅಮೆರಿಕಕ್ಕೆ ಹೋಗಿ ಒಂದಷ್ಟು ಡಾಲರ್ಸ್ ನ ದುಡ್ಕೊಂಬರಂಗಾಗ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡೋದು. ಹಂಗಾರೆ $1,000 $2,000 ಆ ಥರ ತೊಗೊಂಡ್ಬರ್ಬೇಕಾದ್ರೆ ಆಗ ಬರೀ $100 ತೊಗೊಂಡಿದ್ಯಾ? ಸಿಕ್ಕಿದ್ದದು ಕಣೆ. ಯಾರು ಮ್ಯಾಗ್ನೆಟ್ ಸಿಕ್ಕರೆ ಅದ್ರಲ್ಲಿ $1,000 ಕರ್ಮ. ಹೆಚ್ಚೆಚ್ಚು ನಾವು ಮ್ಯಾನಿಫೆಸ್ಟ್ ಮಾಡಿದಾಗ ಬರುತ್ತೆ. ಸಾಂಕೇತಿಕವಾಗಿ. ಹೌದಾ, ಸರಿ. ಸಾಂಕೇತಿಕವಾಗಿ ಈಗ ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಶಿವನೇ, ಶಿವಪ್ಪ ಕಾಯೋ. ಸಾಕಮ್ಮ. ಇದು ನೋಡಿ, ಇದು ಬಂದು ಇದನ್ನ ಏನಂತಾರೆ, ಗಿಲ್ಕಿ ಅಂತಾರ ಪಾಂಡೆ. ಕನ್ನಡದಲ್ಲಿ ಗಿಲ್ಕಿನೇ. ಕನ್ನಡದಲ್ಲಿ ಗಿಲ್ಕಿ, ಇಂಗ್ಲಿಷ್ ಅಲ್ಲಿ ಗಿಲ್ಕಿ ಅಂದ್ರೆ ಆಕ್ಚುಲಿ ಮೊರಾಕಸ್ ಅಂತ ಒಂದು ಸಿಗುತ್ತೆ. ಅದೇನು ಅಂದ್ರೆ ಏನ್ ಇನ್ಸ್ಟ್ರೂಮೆಂಟ್ ಇಲ್ಲ ಅಂದ್ರೂ ಅದೊಂದಿದ್ರೆ ಕೈಯಲ್ಲಿ ಹಿಂಗ್ ಹಾಡು ಹೇಳ್ಬೋದು. ಕೊಡಿಲ್ ನೋಡ ಎಚಿ. ನೋಡಿ, ಇದು ಆಕ್ಚುಲಿ ಮಜಾ ಇದೆ. ಇದು ಒಂಥರ ಬುಲ್ಡೆ ಶೇಪ್ ಅಲ್ಲಿ, ಸ್ಕಲ್ ಶೇಪ್ ಅಲ್ಲಿ ಇದೆ. ಇದು ಹಿಂಗಂತ ಇರೋದು ಅಷ್ಟೇ. ಇದು ಯಾವ ಇನ್ಸ್ಟ್ರೂಮೆಂಟ್ ಬೇಡ, ಇದಕ್ಕೆ ಯಾವ ಡ್ರಮ್ಸ್ ಬೇಡ, ಯಾವ ಕೀಬೋರ್ಡ್ ಬೇಡ, ಏನು ಬೇಡ. ಬರೀ ಹಿಂಗ ಅನ್ಕೊಂಡ್ ಹಾಡು ಹೇಳಿದ್ರೆ ಅದೇ ಒಂಥರ ಬೀಟ್ ಇದ್ದಂಗಿರುತ್ತೆ. ಟ್ರೈ ಮಾಡೋಣ ಅದನ್ನ. ಹಾ. ಚೆಲ್ಲಿದರು ಮಲ್ಲಿಗೆಯ ಬಾನ ಸುರೇಲಿ ಮ್ಯಾಲೆ, ಅಂದದ ಚಂದದ ಮೈಕಾರ ಮಾದೇವ, ಚೆಲ್ಲಿದರು ಮಲ್ಲಿಗೆಯ ಬಾನ ಸುರೇಲಿ ಮ್ಯಾಲೆ. ಈ ತರ ಹಾಡು ಹೇಳಕ್ಕಿರೋದಿದು. ಸೊ ಇದು ಅಲ್ಲೆಲ್ಲ ಗಿಟಾರ್ ಸೆಂಟರ್ಸ್ ಅಂತ ಇರುತ್ತೆ, ಅಲ್ಲಿಂದ ತಂದಿದ್ದು. ನೆಕ್ಸ್ಟ್ ಸೈಕಲ್ ಬೇಕಾ? ಸೈಕಲ್ ಸಿಯಾಟಲ್ ಅಲ್ಲಿ ತಗೊಂಡ್ಬಂದಿರೋಂತ ಸೈಕಲ್. ಸಿಯಾಟಲ್ ಅಲ್ಲಿ ತುಂಬಾ ಜನ ಸೈಕಲ್ ಓಡಿಸ್ತಾರೆ. ಅಲ್ಲ ಕೆಲವು ಕಡೆ ಜಾಗ ಇದೆ, ಅಲ್ಲಿ ಸೈಕಲ್ ಬಿಟ್ಟು ಬೇರೆನು ತಗೊಂಡೋಗಂಗೆ ಇಲ್ಲ. ಅಂಡ್ ಸೈಕಲ್ಗೆ ಅಂತಾನೆ ಸಪರೇಟ್ ಟ್ರ್ಯಾಕ್ ಇದೆ, ಅಲ್ಲಿ ಎಲ್ಲರೂ ತುಂಬಾ ಜನ ಯೂಸ್ ಮಾಡ್ತಾರೆ ಅದು. ಓಹೋ, ಹಂಗೆ. ಸೊ ಇದಾಯ್ತು. ಇನ್ನ ಮತ್ತೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಹಾಗೆ ಇದ್ರದ್ದು ಯಾವ್ದೋ ಒಂದು ಬ್ರಿಡ್ಜ್ ಇದೆ. ಬ್ರುಕ್ಲಿನ್ ಬ್ರಿಡ್ಜ್ ತುಂಬಾ ಫೇಮಸ್ ಅಲ್ಲಿ. ಶಾರುಖ್ ಖಾನ್ ಮಾಡಿರಲ್ಲ ಚಿನ್ನ, ಗಡಿ ಬದಲ್ ಕಲ್ಹೋನ ಹೋ, ಅದೇ ಜಾಗ ಅದು ಬ್ರುಕ್ಲಿನ್ ಬ್ರಿಡ್ಜ್. ಸೊ ಇದ್ರದ್ದು ಮ್ಯಾಗ್ನೆಟ್. ಸೊ ಈಗ ಮ್ಯಾಗ್ನೆಟ್ ಕತೆ ಮುಗೀತು. ಅಷ್ಟೇನಾ ಮ್ಯಾಗ್ನೆಟ್ ಇರೋದು? ಇದು ಚಿಕಾಗೋದಿದೆ. ಇದು ಮತ್ತೆ ಇದೆಯಲ್ಲ ಚಿಕಾಗೋ. ಚಿಕಾಗೋ ಅಲ್ಲ ಚಿನ್ನ, ಅದು ಶಿಕಾಗೋ. ನೋಡಿ, ಶಿಕಾಗೋ ವಿವೇಕಾನಂದ್ರ ಹೋಗಿದ್ರಲ್ಲ ಅವಾಗ ವಿಶ್ವ ಧರ್ಮ ಸಮ್ಮೇಳನಕ್ಕೆ, ಅದು. ಸೊ ಶಿಕಾಗೋ ಮ್ಯಾಗ್ನೆಟ್ ಇದೆ. ಆಮೇಲೆ ಅಷ್ಟು ಜಾಗಕ್ಕೆ ಹೋಗಿದ್ದೀನಿ, ಎಲ್ಲೋ ಮಿಸ್ ಆಗಿರ್ಬೇಕು, ಇನ್ನ ಸೂಟ್ ಕೇಸಲ್ಲಿ ಇರ್ಬೇಕು. ಲಾಸ್ ಏಂಜಲೀಸ್ ಕ್ಯಾಲಿಫೋರ್ನಿಯಾದು. ಆಮೇಲೆ ಇನ್ನು ಇರ್ಬೇಕು ಕಣೆ, ಯಾಕಂದ್ರೆ ಎಷ್ಟು ಕಡೆ ಹೋಗಿದ್ದೀನಿ. ಆಮೇಲೆ ಫ್ಲಾರಿಡಾ, ಅದು ಮಲ್ಟಿ ಇದದು, ಎಲ್ಲ ಇದೆ. ಇದು ಏನು ಚಾಂಪಿಯನ್ ಎಲ್ಲ ಇದೆ ಅದ್ರಲ್ಲಿ, ಆಯ್ತಾ. ಆಮೇಲೆ ಇದು ಬಂದು ಸೇಂಟ್ ಆಗಸ್ಟೈನ್ ಡಾಲ್ಫಿನ್ ಮ್ಯಾಗ್ನೆಟ್. ಅಲ್ಲಿ ಡಾಲ್ಫಿನ್ ಸಿಕ್ಕಾಬಿಡ ಇದಾವಲ್ಲಿ. ಸೊ ಅದು. ಆಮೇಲೆ ಅಮೆರಿಕ ಅವರ ಫ್ಲಾಗ್ ಇದು ಅಷ್ಟೇ, ಫ್ಲಾರಿಡಾದು. ಓಕೆ, ಇನ್ಯಾವ್ದಿದೆ ಇರ್ಬೇಕು ನೋಡಿ. ಅದು ಝೂದು ಅದು ಇದೆಲ್ಲ ಯಾವ್ದು ಝೂ, ಆರ್ಲ್ಯಾಂಡೋ ಅದೆಲ್ಲ ಇಲ್ವಾ ಅಲ್ಲಿ? ಅದು ಆರ್ಲ್ಯಾಂಡೋ ಎಲ್ಲ ಅರ್ನಾಲ್ಡ್. ಕರೆಕ್ಟ್, ಅದು ಲಾಸ್ಟ್ ಟೈಮ್ ಹೋಗಿದ್ದಲ್ಲ, ವಾಪಸ್ ತಂದಿಲ್ಲ, ರಿಪೀಟ್ ಮಾಡಿಲ್ಲ ಅಷ್ಟೇ. ಸೊ ಮ್ಯಾಗ್ನೆಟ್ಸ್ ಗೆ 10ರಲ್ಲಿ ಎಷ್ಟು ಅಂಕ ಕೊಡ್ತಾ ಇದೀಯಾ? 10ಕ್ಕೆ 10 ಕೊಡ್ತೀನಿ, ಯಾಕಂದ್ರೆ ನನ್ಗೆ ಎಲ್ಲ ಇಷ್ಟ ಆಯ್ತು.
ನಿನಗೋಸ್ಕರನೇ ತಂದೆ, ಯಾಕೆ ನೀನು ಒಂಥರ ಎಲ್ಲಾದ್ರೂ ಮ್ಯಾಗ್ನೆಟ್ ತೊಂಬಾ ಅಂತ ಇರ್ತಿಲ್ಲ. ಸೊ ನಾನು ಮ್ಯಾಗ್ನೆಟ್ 10 on 10. ಆಮೇಲೆ ಪೆನ್ ಇದು ಉಲ್ಫ್. ಉಲ್ಫ್ ಅಲ್ಲ ಕಂದ, ಅದು ಆಕ್ಚುಲಿ ಫಾಕ್ಸ್, ನರಿ ಅದು. ಓ ಫಾಕ್ಸಾ? ನರಿ ಅದು. ಓ ಫಾಕ್ಸ್, ಸಾರಿ ಫಾಕ್ಸ್. ಅದು ಬೆಳಗ್ಗೆ ಎದ್ದ ತಕ್ಷಣ ನರಿ ನೋಡಿದ್ರೆ ಒಳ್ಳೇದು ಅಂತಾರಲ್ಲ, ಅದಕ್ಕೆ. ಆಮೇಲೆ ಆಕ್ಚುಲಿ ನಿನ್ ಫ್ರೆಂಡ್ ಶ್ರುತಿ ಮ್ಯಾನಿಫೆಸ್ಟೇಷನ್, ಆಮೇಲೆ ಏನಾದ್ರೂ ನಿಮ್ಮ ವಸ್ತುಗಳೇನೋ ಕಳ್ದೋಗಿದ್ರೆ ಏನು ಈ ತರ ಫಾಕ್ಸ್ ಹೆಲ್ಪ್ ಮೀ ರೀಚ್ ಮೀ, ಏನಾದ್ರು ಯಾವ್ದಾದ್ರು ಜಾಗಕ್ಕೆ ತುಂಬಾ ಲೇಟ್ ಆಗೋಯ್ತು. ಉಲ್ಫ್ ಹೆಲ್ಪ್. ಉಲ್ಫ್ ಹೆಲ್ಪ್. ಉಲ್ಫ್ ಅಂದ್ರೆ ತೋಳ, ಇದು ಬೇರೆ. ಫಾಕ್ಸ್ ಅಂದ್ರೆ ನರಿ. ಹಂಗಾರೆ ನಾನು ಎರಡಕ್ಕೂ ಮಿಕ್ಸ್ ಮಾಡ್ಕೊಂಡು ಹೇಳ್ತಿದ್ದೆ. ಏನಪ್ಪ ನರಿನ ತೋಳನ ಒಂದೇ ಮಾಡ್ಕೊಬಿಟ್ಟವಳಲ್ಲ ದೇವ್ರು. ಮ್ಯಾನಿಫೆಸ್ಟೇಷನ್ ತಪ್ಪು ಮಾಡ್ತಾಳಿ ನೀ ಅಂತ ಎಲ್ಲ ಸರಿ ಹೋಗುತ್ತೆ. ಯಾವ ಕಟ್ಟು ಇಲ್ಲ, ಬದನೆಕಾಯಿ ಇಲ್ಲ, ಕಟ್ಟು ಇಲ್ಲ, ಬದನೆಕಾಯಿ ಇಲ್ಲ. ಬುದ್ಧ ಒಂದು ಮರದ ಕೆಳಗೆ ಕೂತಿರುವಂತ. ಯಾವ ಮರ ಹೇಳೋದು? ಅಶ್ವತ್ಥ ಮರ. ಅಶ್ವತ್ಥ ಮರ. ಈ ಕಂದ ನಿನ್ ನಿಜವಾಗ್ಲೂ ಬುದ್ಧನ್ ಕತೆ ಗೊತ್ತಿಲ್ಲೇನೋ? ಬುದ್ಧ ಗೊತ್ತು, ಎಲ್ಲ ಬಿಟ್ಟು. ಯಾವ ಮರ ಅದು? ಅರಳಿ ಮರ. ಅಯ್ಯೋ ಭಗವಂತನೇ, ಬುದ್ಧ ಯಾವ ಮರದ ಕೆಳಕ್ ಕೂತಾಗ ಬುದ್ಧನ್ಗೆ ಜ್ಞಾನೋದಯ ಆಗೋದು? ಅಶ್ವತ್ಥ ಮರ, ಅರಳಿ ಮರ. ಗೈಸ್ ದಯವಿಟ್ಟು ಕ್ಷಮಿಸಿ, ಪಾಪ ಅವಳು ನಿಜವಾಗ್ಲೂ ಜನರಲ್ ನಾಲೆಜ್ ಬಗ್ಗೆ ಝೀರೋ ನಾಲೆಜ್. ಜನರಲ್ ನಾಲೆಜ್ ಜೀನು ಗೊತ್ತಿಲ್ಲ ಅವಳಿಗೆ. ಬಟ್ ಆಕ್ಚುಲಿ ನನ್ಗೆ ಇವಳು ನೋಡಿದಾಗ ಅಯ್ಯೋ ಅನ್ಸೋದು. ಬಟ್ ತುಂಬಾ ಜನಕ್ಕೆ ಆತರ ಇದೆ, ತುಂಬಾ ಜನ ಗೊತ್ತಿಲ್ಲ. ಅಲ್ಲಿ ಏನ್ ಗೊತ್ತಿದ್ದು ಏನ್ ಅದ್ರಿಂದ ಕಟ್ಕೊಂಡು ಏನ್ ಆಗ್ಬೇಕಾಗಿಲ್ಲ, ಸ್ವಲ್ಪ ಕೆಲವೆಲ್ಲ ತಿಳ್ಕೊಂಡಿರ್ಬೇಕು. ಸೊ ನಿಮಗೆ ಗೊತ್ತಿದ್ರೆ ಬುದ್ಧ ಯಾವ ಮರದ ಕೆಳಗೆ ಕೂತಾಗ ಅವನಿಗೆ ಜ್ಞಾನೋದಯ ಆಯ್ತು, ಕಮೆಂಟ್ ಮಾಡಿ. ಯಾವ ಮರ ನನಗೆ ಹೆಂಗ್ ಗೊತ್ತಾ? ಆಕ್ಚುಲಿ ಗೊತ್ತಿರುತ್ತೆ, ಮರ್ತೋಗ್ತೀನಿ ನಾನು. ಬೋಧಿ ವೃಕ್ಷ. ಬೋಧಿ ವೃಕ್ಷ, ಕರೆಕ್ಟ್. ಇದು ಗೊತ್ತಿರುತ್ತೆ, ನಂಗೆ ಬಾಯ್ ಬರಲ್ಲ. ನನಗೆ ನಿನಗ್ ಗೊತ್ತಾ ಗೊತ್ತಿಲ್ವಾ ಅಂತ ಟೆಸ್ಟ್. ಬಹಳ ಸಂತೋಷ. ಬೋಧಿ ವೃಕ್ಷ. ಬಟ್ ಅದು ಆಕ್ಚುಲಿ ಏನ್ ಗೊತ್ತಾ ಚಿನ್ನ, ಅದು ಕ್ರಿಸ್ಟಲ್ಸ್. ಅದು ಇದು ಕ್ರಿಸ್ಟಲ್ ಸ್ಟೋನ್ಸ್. ಅದು ಅದ್ರ ಜೊತೆ ಅದು ಆಕ್ಚುಲಿ ನಾನ್ ತಗೊಂಡಿರೋದಲ್ಲ, ಅದು ಮತ್ತೆ ಯಾರೋ ಗಿಫ್ಟ್ ಮಾಡಿದ್ದದು. ಅಲ್ಲಿ ಯಾರೋ ನನ್ನ ಅಭಿಮಾನಿಗಳು ಗಿಫ್ಟ್ ಮಾಡಿರೋದು. ಯಾರು ಇದನ್ನ ಗಿಫ್ಟ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ. ಬೋಧಿ ವೃಕ್ಷದ ಕೆಳಗೆ ಬುದ್ಧನ ಕೂರಿಸಿ ಅವಾಗವಾಗ ಇದನ್ನ ನೋಡಿ ನಾನು ಪೀಸ್ಫುಲ್ ಆಗಿರ್ತೀನಿ. ಸೊ ನೆಕ್ಸ್ಟ್ ಟಂಬ್ಲರ್. ನಿನ್ಗೂ ನಿಮ್ಮಪ್ಪ ತಗೊಂಡ್ಬಿಡ್ತಾರೆ ನೆಕ್ಸ್ಟ್ ಟೈಮ್ ಅಮೆರಿಕಾಗ ಹೋದಾಗ. ಇದು ಟಂಬ್ಲರು ಅಂದ್ರೆ ಇಲ್ಲ, ಹೇಳು ಏನ್ ಮಾಡಕತ್ತೆ. ಹ್ಯಾಪಿ ಬೇಡಕ್ಕಂದ ಒಂದ್ ಸ್ವಲ್ಪ ಸುಮ್ನಿರ್ಬೇಕು ಜಾಣ. ವ್ಲಾಗ್ ಮಾಡ್ಬೇಕಲ್ವಾ, ನೀನು ಬರ್ತಾ ಇದೆಯಲ್ವಾ ವ್ಲಾಗ್ ಅಲ್ಲಿ, ಒಂದ್ ಸ್ವಲ್ಪ ಸುಮ್ನಿರ್ಬೇಕು ಜಾಣ, ಆಯ್ತಾ? ಮುಖ ತೋರ್ಸ, ಅದೇ ತಿಕ್ಕ ತೋರ್ಸ್ಕೊಂಡು ನಿಂತ್ಕೊಳ್ಳೋದು. ಹಂಗೆ ಗುಡ್ ಬಾಯ್ ಜಾಣ. ಹೇಳ್ಕಂದ. ಸೊ ಎಲ್ಲಾದ್ರೂ ಜಿಮ್ಗೆ ಅಥವಾ ಹೊರಗಡೆ ಅಲ್ಲಿ ಇಲ್ಲಿ ಹೋದಾಗ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಟಂಬ್ಲರ್ ತಗೊಂಡ್ ಬಂದಿದ್ದೇನೆ. ಸೊ ಇದು ತುಂಬಾ ನೀಟ್. ಏನೋ ಗೊತ್ತಿಲ್ಲ ಕಂದ, ಎಲ್ಲಾರು ಬಲೇ ಡೋ ಮಾಡ್ತಾ ಇರ್ತಾರೆ ಇದನ್ನ ಇಟ್ಕೊಂಡು, ಅದಕ್ಕೆ ತಗೊಂಡ್ಬಂದೆ. ಹೆಂಗೆ ಚಿನ್ನ ಡೋ ಮಾಡೋ ಒಂದ್ ಸ್ವಲ್ಪ ನೋಡೋಣ ಅದನ್ನ ಇಟ್ಕೊಂಡು. Hi, how are you? How is it? Yeah, this is my new tumbler, you know. ಸೊ ಇದು ಶೋಕಿ ಮಾಡು. ಇದು ನೀರ್ ಕುಡಿಯೋದಿಕ್ಕೆ ಅಂತ. ಆಮೇಲೆ ಏನ್ ಗೊತ್ತಾ, ನನ್ ಗಂಡ ನನ್ನನ್ನು ಎಷ್ಟು ಇಷ್ಟ ಪಡ್ತಾನೋ ಏನೋ, ಇವಾಗ ನನಗಿಂತ ಜಾಸ್ತಿ ತುಂಬಾ 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 ನಾನೊಂದು ರೀಲೇ ಹಾಕ್ಬಿಟ್ಟಿದ್ದೆ. ನನ್ ಗಂಡ ನನ್ನನ್ನು ಎಷ್ಟು ಇಷ್ಟ ಪಡ್ತಾನೋ ನನಗಿಂತ ಜಾಸ್ತಿ ಈಗ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿನ್ನ ಇದ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಲ್ಲೇ ಇದ್ಬಿಡ್ತಾರೆ. ಆ ಜಾಗ ಅಂದ್ರೆ ಅಷ್ಟಿಷ್ಟ. ಅದ್ರ ಬಗ್ಗೆ ಒಂದು ರೀಲು ಮಾಡಿದ್ದೆ ನಾನು. ಆ ರೀಲ್ ಏನಿದೆ ಅಂತ ನಾನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿ, ಸಾಧ್ಯ ಆದ್ರೆ ಇಲ್ಲೂ ಕ್ಲಿಪ್ಪಿಂಗ್ ಆಡ್ ಮಾಡ್ತೀನಿ. ಸಿಂಬಾಲಿಕ್ ಆಗಿ ಅವ್ರ ಫೇವ್ರೇಟ್, ಅವ್ರಿಗೆ ಇಷ್ಟ ಆಗುವಂತ ಕಮೋಡ್ ತಗೊಂಡ್ಬಂದು. ಇದು ಐ ಥಿಂಕ್ ಅದು ಅಲ್ಲಿ ಫ್ಲಾರಿಡಲ್ಲೇ ಒಂದು ಒಳ್ಳೆ ಇದಿದೆ. YBOR. ವಾಟ್ ಇಸ್ ದಟ್? ವೈಬೋರ್ ಟ್ಯಾಂಪಾ ಅದು. ಇದು ಟ್ಯಾಂಪಾ ಕಮೋಡ್ ತಗೊಂಡ್ಬಂದಿದ್ದಾರೆ. ಇದು ಏನಪ್ಪಾ ಅಂತ, ಟ್ಯಾಂಪಾ ಕಮೋಡ್ ಅಲ್ಲ, ಟ್ಯಾಂಪಾ ಅಲ್ಲಿ ವೈಬೋರ್ ಅಂತ ಒಂದು ಒಳ್ಳೆ ಪಬ್ಬು ಫುಲ್ MG ರೋಡ್ ತರ ಜಾಗ ಅದು. ಅಲ್ಲಿ ಇದನ್ನ ಇಟ್ಕೊಂಡಿದ್ರು, ಅದಕ್ಕೆ ಅದನ್ನ ತಂದೆ. ಆಸ್ಟ್ರೇ ಅದು. ಇದು ನಾನು ಇವಾಗ ಹೇಳಕ್ ಬಂದೆ. ಬೇಸಿಕಲಿ ಇಟ್ಸ್ ಆಸ್ಟ್ರೇ. ಸೊ ಅವನಿಗೆ ಇದು ತುಂಬಾನೇ ಇಷ್ಟ, ಅದಕ್ಕೆ ತಗೊಂಡ್ಬಂದಿದ್ದಾನೆ. ಆಮೇಲೆ ನಾನು ಈಗ ವ್ಲಾಗ್ ಮಾಡ್ಕೊಂಡು ಹೋಗ್ತಾರೆ, ಸಿಕ್ಕಾಪಟ್ಟೆ ದೊಡ್ಡದಾಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಕ್ಯಾಟಗರಿ ವೈಸ್ ನಾನು ಎಲ್ಲ ಸಾರ್ಟ್ ಔಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಕನ್ನಡಕ, ನನ್ನ ಮೇಕಪ್ದು, ಅದು ಇದು ಎಲ್ಲ. ಸೊ ಈಗ ನಾನು ಸ್ಪೆಕ್ಸ್ ಕಲೆಕ್ಷನ್ಸ್ ನ ತೋರಿಸ್ತೀನಿ. ಕನ್ನಡಕಗಳ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ. ಇದು ಯೂನಿಸೆಕ್ಸ್, ನನಗೂ ಆಗುತ್ತೆ ನನ್ ಗಂಡನ್ಗೂ ಆಗುತ್ತೆ. ಆ ತರ ಕನ್ನಡಕ ತಗೊಂಡ್ಬಂದಿದ್ದಾನೆ. ನಾನಂತ ಅವಾಗವಾಗ ನನ್ ಗಂಡಂದು ದೇಪ್ತಾ ಇರ್ತೀನಿ. ಏನ್ ಇವಾಗೆಲ್ಲ ಯಾವ್ದು ಯಾರು ಬೇಕಾದ್ರೆ ಹಾಕು. ಸೊ ಇಲ್ಲಿ ನೋಡಿ,
ಈ ಕನ್ನಡಕ ಹಾಕೊಂಡ್ರೆ ನನ್ ಮಾಕಾನೇ ಮುಚ್ಚ ಹೋಗ್ಬಿಡುತ್ತೆ. ಈ ಇದೇ ಟ್ರೆಂಡ್ ಕಣೆ, ಹೆಣ್ಮಕ್ಳು ಹಿಂಗೆ ಹಾಕೋದು ಇವಾಗ. ಕೋವಿಡ್ ಟೈಮ್ ಅಲ್ಲಿ ಕೋವಿಶೀಲ್ಡ್ ಅಂತ ಬರ್ತಿತ್ತು ನೋಡಿ, ಆ ತರ ಇದೆ ಇದು. ಅಜ್ಜಿ ಗಿಫ್ಟ್ ಅನ್ ಕೊಟ್ರೆ ಹಿಂಗಾಡ್ತೀಯಾ? ನೆಕ್ಸ್ಟ್ ಟೈಮ್ ತರದೆಲ್ಲ ಹೋಗ್. ಬೇಕು ನಂಗೆ, ನಾನು ಏನೋ ಹೇಳ್ತೀನಿ ಏನ್ ನಿಂಗೆ ಆಯ್ತಾ. ಇದು ನೋಡಿ ಫುಲ್ ಸಕ್ಕದಾಗಿದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಫುಲ್ ಇಷ್ಟುವರೆಗೂ ಕವರ್ ಆಗುತ್ತೆ. ಈ ಸೈಕಲ್ ಗ್ಯಾಪ್ ಅಲ್ಲೂ ಸಹ ಧೂಳು ಬಂದು ಕೂತ್ಕೊಳ್ಳಲ್ಲ, ಆತರ ನೋಡಿ. ಈ ಬ್ಲೂ ಕಲರ್ ಕನ್ನಡಕ. ಬ್ಲೂ ಅಲ್ಲ ಚಿನ್ನ, ಅದು ಗ್ರೀನ್ ಅಮ್ಮ. ಕಲರ್ ಬ್ಲೈಂಡ್ನೆಸ್ ಬಂದ್ರೆ ಹೆಂಗೆ? ಸಾರಿ, ನಿಂಗೆ ಅದು ಬ್ಲೂ ತರ ಕಾಣ್ತಿದ್ಯಾ? ಇದು ಈ ಲೈಟ್ ಹಂಗ್ ಕಾಣಿಸ್ತಾ ಇದೆ ನನಗೆ. ಓಕೆ ನೆಕ್ಸ್ಟ್. ಇದು ನಂಗೆ ಸಿಕ್ಕಾಪಟ್ಟೆ. ಏನ್ ಸಿಕ್ಕಾಪಟ್ಟೆ? ಏನು ಇದು ಅಮೆರಿಕದು ಫ್ಲಾಗ್ ಇದೆ ನೋಡಿ. ಸೈಡ್ ತಿರ್ಗುವ. ಜುಗ್ 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 ಆ ಸ್ಟೈಲ್. ಸ್ಪೋರ್ಟ್ಸ್ ವೇರ್ ಇದೆ. ಬೇಸಿಕಲಿ ಬಿಸಿಲಿಗೆ ಸ್ಪೋರ್ಟ್ಸ್ ಗೆ ಎಲ್ಲ ಹೋದಾಗ ನೀವು ಈ ಶೇಡ್ಸ್ ನ ಯೂಸ್ ಮಾಡ್ಕೋಬಹುದು. ಇಷ್ಟ ಆಯ್ತಾ ಹೋಗ್ಲಿ? ಇಷ್ಟ ಆಯ್ತು, ಆಕ್ಚುಲಿ ಚೆನ್ನಾಗಿದೆ. ಫುಲ್ ಕವರ್ ಆಗುತ್ತೆ. ಈ ಕ್ರಿಕೆಟ್ ಎಲ್ಲ ಇವಾಗ ನಾನು ಬರೀ ಕ್ರಿಕೆಟ್ ಆಡೋದ್ರಲ್ಲಿ ಒಂದ್ ಸ್ವಲ್ಪ ಪಂಟ್ರಾಗಿದ್ದೀನಲ್ವಾ, ಆ ಟೈಮ್ ಫೇಮಸ್. ಆಕ್ಚುಲಿ ನನ್ನ ಹೆಂಡತಿ ಯಾವ ಸ್ಪೋರ್ಟ್ಸ್ ಅಲ್ಲೂ ಇರ್ಲಿಲ್ಲ. ಒಂದೇ ಒಂದ್ ಸ್ಪೋರ್ಟ್ಸ್ ಅಲ್ಲಿ ಇದ್ಲು. ಏನದು? ಕುಂಟೆ ಬಿಲ್ಲೆ. ಅದು ಇಲ್ಲ. ಅದು ಇಲ್ವಾ? ನಾನು ಬಾಲ್ ಇನ್ ದ ಬ್ಯಾಸ್ಕೆಟ್. ಬಾಲ್ ಇನ್ ದ ಬ್ಯಾಸ್ಕೆಟ್? ಹಿಂಗೆ ಹಾಕ್ತಿದ್ರು ಬ್ಯಾಸ್ಕೆಟ್ ಅಲ್ಲಿ ಬಾಲ್. ಬ್ಯಾಸ್ಕೆಟ್ ಬಾಲ್? ನೋ ಕೆಳಗಿಟ್ಬಿಟ್ಟು ಬ್ಯಾಸ್ಕೆಟ್ ಅಲ್ಲಿ ಹಿಂಗ್ ಬಾಲ್ ಹಾಕ್ತಾ ಇದ್ರು ನೋಡು. ಹಿಂಗೆ ಚಿಕ್ಕ ಮಕ್ಳು ಆಟ ಆಡ್ಬೇಕಾದ್ರೆ ಇಲ್ಲೊಂದ್ ಲೈನ್ ಹಾಕಿರ್ತಾರೆ, ಅಲ್ಲಿ ಬ್ಯಾಸ್ಕೆಟ್ ಇಟ್ಟಿರ್ತಾರೆ. ಈ ಲೈನ್ ಇಂದ ಇಟ್ಕೊಂಡು ಹಿಂಗ್ ಬಾಲ್ ಹಾಕ್ಬೇಕು. ಅದೊಂದು ಗೇಮ್. ಸಣ್ಣ ವಯಸ್ಸಲ್ಲಿ ಆಡ್ಸಿದ್ರು. ಯಾರೆಲ್ಲ ಈ ಗೇಮ್ ಮಾಡಿದ್ರು ಕಮೆಂಟ್ ಮಾಡಿ. ಬಾಲ್ ಇನ್ ದ ಬ್ಯಾಸ್ಕೆಟ್ ಅಂತ ಇದ್ದಿದ್ದು ಆಕ್ಟಿವಿಟಿ. ಲಾಕ್ ಅಂಡ್ ಕೀ. ಲಾಕ್ ಅಂಡ್ ಕೀ. ಇಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಆಮೇಲೆ ಜೂಟಾಟ, ಆಮೇಲೆ ಸ್ಟ್ಯಾಚ್ಯೂ ಆಟ. ಅದು ಒಂಥರ ಸ್ಪೋರ್ಟ್ಸ್. ನನ್ ಯಾವ ಸ್ಪೋರ್ಟ್ಸ್ ಅಲ್ಲೂ ಇರ್ಲಿಲ್ಲ. ನಾನು ರನ್ನಿಂಗ್ ರೇಸ್ ಅಲ್ಲಿ ಏನ್ ಗೊತ್ತಾ, ಫಸ್ಟ್ ಓಡೋಗ್ಬಿಡ್ತಾ ಇದ್ದೆ. ಸೆಕೆಂಡ್ ರೌಂಡ್ಗೆ ಹೋಗ್ತಾನೆ ಇರ್ಲಿಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ಬಗ್ಗೆ ಮಾತಾಡ್ತಾ ಇದ್ರೆ ಲಾಕ್ ಅಂಡ್ ಕೀ, ಜೂಟಾಟ. ಶಬಾ. ಓಕೆ, ನಾನೇನೋ ಒಳ್ಳೇದ್ ಹೇಳಕ್ ಹೋದೆ, ಗಬ್ಬೆಬ್ಸ್ಬಿಟ್ಲು. ಯಾವ ಸ್ಪೋರ್ಟ್ಸ್ ಅಲ್ಲೂ ಇರ್ಲಿಲ್ಲ. ಕ್ರಿಕೆಟ್ ತಮಾಷೆ ಕಳಿಸ್ದೆ, ನೋಡಿದ್ರೆ ಸೀರಿಯಸ್ ಪ್ಲೇಯರ್ ಆಗ್ಬಿಟ್ಟಾಳೆ. ಶಾಟ್ ಏರ್ನಲ್ಲಿದೆ. ಯಶಸ್ವಿನಿ ಅವರು ಟೇಕಲ್ ಮಾಡ್ತಾ ಇದ್ದಾರೆ. ಎಸ್ ಇಟ್ ಇಸ್ ಟೇಕಲ್. ಮೊದಲನೇ ವಿಕೆಟ್ ಭದ್ರವಾಗ್ತಾ ಇದೆ. ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತಲ್ಲ ಆಗ್ಬಿಟ್ಟಾಳೆ. ಅಂದ್ರೆ ಇವಳು ಓವರ್ ಒಂದು ಬಿದ್ದೇ ಬೀಳುತ್ತೆ ವಿಕೆಟ್ ಅಂತ. ಅಂಡ್ ಲಾಸ್ಟ್ ಓವರ್ ಇವಳಿಗೆ ಸಿಗ್ತಾ ಇದೆ. ಬೀಸುವಂತ ಪ್ರಯತ್ನ ಮಾಡ್ತಾರೆ. ಹೋಗಿರೋದು ವಿಕೆಟ್. ಡೇಂಜರಸ್ ಬ್ಯಾಟರ್. ಖುಷಿ ಆಗ್ತಾರೆ ಅಲ್ಲಿ ಯಶಸ್ವಿನಿ ದೇಶಪಾಂಡೆ ಅವರು. ಬೇಕಾಗಿತ್ತು ಇದು. ಕೊನೆಯ ಓವರ್ ನಲ್ಲಿ ಸಂಪೂರ್ಣ ತನ್ನೆಡೆಗೆ ಸೆಳೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ದಿಲ್ಲ ಅಂತಾನೆ ಹೇಳ್ಬೋದು. ಇದು ನಿಜಕ್ಕೂ ಮ್ಯಾಜಿಕಲ್ ಡೆಲಿವರಿ ಅಂತ ಹೇಳ್ಬೋದು. ಅಯ್ಯೋ, ಒಳ್ಳೇದ್ ಹೇಳಕ್ ಜೂಟಾಟ ಹೇಳಮ್ಮ. ನೆಕ್ಸ್ಟ್ ಈ ಕನ್ನಡಕ ಏನಪ್ಪಾ ಅಂತಂದ್ರೆ, ನೀವು ಬೆಳಗ್ಗೆ ಬಿಸಿಲಲ್ಲೂ ಹಾಕೋಬಹುದು, ರಾತ್ರಿ ಕತ್ಲಲ್ಲೂ ಹಾಕೋಬಹುದು. ಆತರ ಕನ್ನಡಕ ಇದು. ನಾನು ಒಂದ್ ಸೆಕೆಂಡ್ ಗಾಬರಿ ಆಗೋದು ಚಿನ್ನ, ಅದೇನು ಮೂಗ್ ಮೇಲೆ ಅಂತ. ಆಕ್ಚುಲಿ ಸಕಲ ಕಾಣ್ತಾ ಇದೆ ಆ ಕನ್ನಡಕ ಇದು. ಎಲ್ಲಿ ಗೊತ್ತಾ ತಂದಿರೋದು? ಹಾಲಿವುಡ್ ಸ್ಟ್ರೀಟ್ ಅಲ್ಲಿ. ಹಾಲಿವುಡ್ ಅಲ್ಲಿ ಎಲ್ಲ ಈ ಇಂಗ್ಲಿಷ್ ಹೀರೋಯಿನ್ಸ್ ಗಳಲ್ಲಿ ಹಾಕೊಂತಾರಲ್ಲ, ಆ ತರದ್ದು. ನೆಕ್ಸ್ಟ್ ಬೇಸಿಕಲಿ ಬರೀ ನಂದು. ಇದು ನಿನ್ಗೆ ಗೂಚಿ ಕೇಸಸ್ ಎಲ್ಲ ಇದೆ. ಬಟ್ ಏನಪ್ಪಾ ಅಂತಂದ್ರೆ ತೆಗ್ದು ಎಲ್ಲ ಹಾಕದ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ತೆಗ್ದು ಒಂದ್ ಟ್ರೈಲ್ ಇಟ್ಬಿಟ್ಟಿದೀನಿ. ಕನ್ನಡಕ, ಗೂಚಿ ಕನ್ನಡಕ. ಆಯ್ತಾ? ಸಗದ ಕಾಣಿಸ್ತದೆ ಅಲ್ವಾ? ಸಕ್ಕದಾಗಿ ಕಾಣಿಸ್ತದೆ. ಆಮ್ಯಾಕೆ ಫಾಸ್ಟ್ ನೆಕ್ಸ್ಟ್ ಇದು ನೋಡಿ. ಈ ತರ ಟ್ರಾನ್ಸ್ಪರೆಂಟ್ ಗ್ಲಾಸಸ್ ನನ್ಗೆ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಬೆಳಗುನು ಹಾಕೋಬಹುದು, ಸಂಜೆನೂ ಹಾಕೋಬಹುದು. ಆತರ ಗ್ಲಾಸಸ್, ಆತರ ಶೇಡ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೂ ಆಗುತ್ತೆ, ನನ್ ಗಂಡನ್ಗೂ ಆಗುತ್ತೆ. ಲಾಸ್ ಆಂಜಲಸ್ ಅಲ್ಲಿ ತಂದಿದ್ದು. ಒಟ್ನಲ್ಲಿ ಎಲ್ಲ ಅಬ್ರೋಡ್ ಇಂದಾನೆ ತಂದಿರೋದು. ಇದು ಮಜಾ ಏನ್ ಗೊತ್ತಾ, ಇದು ಈ ತರ ಫ್ರೇಮ್ಸ್ ಇರುತ್ತೆ. ನೀವ್ ಯಾವ್ದಾದ್ರು ಶೇಡ್ಸ್ ಹಾಕೊಳ್ಳಿ. ಸೊ ಬ್ಲಾಕ್ ಫ್ರೇಮ್ ಇರುತ್ತೆ ಅನ್ಕೊಳ್ಳಿ. ನೀವ್ ಯಾವ ಡ್ರೆಸ್ ಹಾಕೊಂಡಿರ್ತಾರೋ ಆ ಡ್ರೆಸ್ ತಕ್ಕಂಗೆ ಇಲ್ಲಿ ಈ ಫ್ರೇಮ್ಸ್ ಇರುತ್ತೆ. ಈ ಫ್ರೇಮ್ಸ್ ನೀವು ಅಟ್ಯಾಚ್ ಮಾಡ್ಕೊಂಡು ಹಾಕೋಬಹುದು. ಹಾಕೊಂಡ್ ತೋರ್ಸು ನೋಡೋಣ. ಲಾಸ್ಟ್ ಅಲ್ಲಿ ಇದೆ ಕನ್ನಡಕ, ತೆಗಿ ಹೇಳ್ತೀನಿ. ಅದು ಒರಿಜಿನಲ್ ಫ್ರೇಮ್. ಸೊ ಇದು ಟ್ರಾನ್ಸ್ಪರೆಂಟ್ ಒರಿಜಿನಲ್ ಫ್ರೇಮ್. ಆಯ್ತಾ? ಹಾಕೋ ನೋಡೋಣ. ಈ ಫ್ರೇಮ್ ಚೆನ್ನಾಗ್ ಕಾಣ್ತಿದೆ ಚಿನ್ನ, ಒಳ್ಳೆ ಟೀಚರ್ ಕಂಡಂಗೆ. ಡಾಕ್ಟರ್ ಸತ್ಯ. ಇವಾಗ ನಿನ್ ಬಟ್ಟೆ ಬ್ರೌನ್ ಇದೆ ಅಲ್ವಾ, ಅದಕ್ಕೆ ಮ್ಯಾಚ್ ಆಗತ್ತ. ಹಾಕೋ. ಮ್ಯಾಗ್ನೆಟ್ ಅಷ್ಟೇ. ಹೆಂಗಿದೆ? ಅದಕ್ಕೆ ನಿಮ್ಮ ಡ್ರೆಸ್ ಸೂಟ್ ಆಗುವಂತ ಫ್ರೇಮ್ಸ್. ಮ್ಯಾಗ್ನೆಟ್, ಅದು ಮ್ಯಾಗ್ನೆಟ್ ಫ್ರೇಮ್ಸ್. ಸೊ ಚೆನ್ನಾಗಿದೆಯಲ್ಲ? ಸೊ ಅಯ್ಯೋ, ಈ ತರ ಕಲರ್ ಕನ್ನಡಕಗಳು ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ತರ ಫ್ರೇಮ್ಸ್ ತಗೊಂಡ್ಬಿಟ್ರೆ ನಿಮ್ಮ ಡ್ರೆಸ್ಗೆ ಮ್ಯಾಚ್ ಆಗೋ ತರ ಸಿಗುತ್ತೆ. ನೀನೇ ವ್ಲಾಗ್ ಮಾಡ್ತಾ ಇದೀಯಾ? ನಾ ತಂದಿರೋ ನಿಂಗೆ ಇಷ್ಟ ಆಯ್ತಾ ಅಂತ ಮಾಡ್ತಾ ಇದ್ದೀವಿ ವ್ಲಾಗ್. ನೀನೇ ತಗೊಂಬಂದ್ ಶಾಪಿಂಗ್ ಮಾಡ್ದಂಗೆ ಹೇಳ್ತಾ ಇದೆಯಲ್ಲ.
ಅಂದ್ರೆ ನೋಡಿ ಫಸ್ಟ್ ನೋಡ್ದೆ ಏನ್ ಗೊತ್ತ ನನಗೆ, ಇವ್ನ್ ಬಂದಿದ ತಕ್ಷಣ ಫಸ್ಟ್ ಎಲ್ಲ ವಿಚಾರಿಸ್ಕೊಂಡ್ಬಿಟ್ಟೆ. ಆಮೇಲೆ ಸೂಟ್ ಕೇಸ್ ನೋಡ್ಬಿಟ್ಟು ನನ್ಗೆ ಏನ್ ತಂದಿದ್ದೇನೆ, ಕಾಲ್ ಮಾಡಿದಾಗ ನಿನ್ಗೇನೋ ಶಾಪಿಂಗ್ ಮಾಡ್ತಿದ್ದೀನಿ. ಆಮೇಲೆ ಫೋನೇ ಎತ್ತ ತರ್ಲಿಲ್ಲ ಪಾರ್ಟಿ, ನನ್ಗೆ ಅದು ತಗೊಂಡಿದ್ದೀನಿ ಇದು ತಗೊಂಡಿದ್ದು, ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಬಂದಿದ ತಕ್ಷಣ ಫಸ್ಟ್ ಅವನ್ ಬ್ಯಾಗ್ ಅನ್ಪ್ಯಾಕ್ ಮಾಡೋದ್ನೋ ಇಲ್ವೋ, ನನ್ ಗಿಫ್ಟ್ ಬ್ಯಾಗ್ ಅಂತೂ ಎಲ್ಲ ಅನ್ಪ್ಯಾಕ್ ಮಾಡಿ ಒಂದ್ಸರಿ ನೋಡಿ ಒಂಥರ ಖುಷಿ ನನಗೆ. ಮನೆ ಪಾರ್ಸಲ್ ಬಂದ್ರೆ ಅಥವಾ ಇವನೇನೋ ತಗೊಂಡ್ ಬಂದ್ರೆ ಒಂಥರ ಕ್ಯೂರಿಯಾಸಿಟಿ ಎಲ್ಲ ತೆಗ್ದು ಫಸ್ಟ್ ನೋಡ್ಬಿಡ್ಬೇಕು ಅಂತ. ನೋಡ್ತಾ ಇರಿ ಇವಾಗ ಹೆಂಗ್ ಚೇಂಜ್ ಆಗುತ್ತೆ ಅಂತ. ಜಿ ಬೂಮ್ ಬಾ ಚೇಂಜ್ ಅನ್ಬಿಟ್ಟು ಇಟ್ಕೊಳ್ಳಿ ನೋಡಿ ನಂದು ಚೇಂಜ್ 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 ಅಣ್ಣ ನನ್ಗೆ ಎಡಿಟರ್ ಎಕ್ಸ್ಪ್ರೆಷನ್ ಅದು ಚೇಂಜ್ ಸಾಕು. ಇಷ್ಟಿದೆ, ಇನ್ನೂ ಇದೆ ಬಟ್ ಅದಕ್ಕೆ ಒಂದು ಸಪ್ರೇಟ್ ಬರೀ ಈ ಫ್ರೇಮ್ ಚೇಂಜ್ ಮಾಡೋದೇ ಒಂದು ಬ್ಲಾಗ್ ಆಗೋಗುತ್ತೆ. ಯಾಕಂದ್ರೆ ಇಷ್ಟ ಆಯ್ತಮ್ಮ, ಸಖತ್ ಇಷ್ಟ ಆಯ್ತು. ತುಂಬಾ ಯಾವ ಬಟ್ಟೆ ಹಾಕೊಂಡ್ರು ಇವಾಗ ನೋಡಿ ಒಂದೇ ಇದ್ರಲ್ಲಿ ಎಲ್ಲ ಒಂದೇ ಪ್ಯಾಕ್ ಅಲ್ಲಿ ಎತ್ಕೊಂಡು ಹೋಗ್ಬಿಡ್ಬೋದು ಅದನ್ನ. ಹೌದು, ಚಿನ್ನ ಹೆಂಗೆ ಎಲ್ಲ ಹಾಕೊಂಡ್ಬಿಟ್ರದು ತಿರುಗಿ ನೋಡ. ಹೌದು, ವಾವ್ ಸಖತ್ ಇದೆ ಕಣೆ, ಬೊಂಬಾಟ ಇದೆ. ಹೆಂಗೆ ಅಯ್ಯೋ ನನ್ಗೆ ಇಷ್ಟು ಗಟ್ಟಿ ಇರೋದು ಮ್ಯಾಗ್ನೆಟ್ ಅಂತ ಗೊತ್ತಿರ್ಲಿಲ್ಲ ಬಿಡೋದು. ನೋಡಿದ್ರಾ, ಯಾಕೆ ಎಲ್ಲ ಒಂದೇ ಸರ ಹಾಕೊಂಡ್ಬಿಟ್ರೆ ರೇಂಬ ಅಲ್ಲಿ ಕಾಣಿಸುದ್ ಬೇಡ, ಇಲ್ಲೇ ಕಣ್ ಪೂರ್ತಿ ಕಾಣಿಸ್ತಾ ಇರುತ್ತೆ ಕಲರ್ ಕಲರ್. ಹೋಗ್ಲಿ ಬಿಡು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇಷ್ಟ ಆಯ್ತಾ? ಓ ಸಖತ್ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಯೂನಿಕ್ ಆಗಿದೆ. ಓಕೆ ನೆಕ್ಸ್ಟ್ 10ಕ್ಕೆ ಎಷ್ಟು ಕೊಡ್ತೀಯ ಅದಕ್ಕೆ ಅಂಕ? 10ಕ್ಕೆ 10. ನೆಕ್ಸ್ಟ್ ಇದು ಕನ್ನಡಕ ನೋಡಿ ಹೆಂಗಿದೆ. ಅಲ್ಲೊಂದು ಚಿರತೆ ಇದೆ ಅಲ್ಲಿ, ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀವಿ ನೋಡಿ ಗೈಸ್. ಸಖತ್ ಸ್ಟೈಲಿಶ್ ಆಗಿದೆ. ಎಲ್ಲಿ ತಿರ್ಗೋ ಚಿನ್ನ ಇದೀನಿ, ಅದನ್ನ ಒಳ್ಳೆ ಅವಾರ್ಡ್ ಫಂಕ್ಷನ್, ಈ ಸೆಲೆಬ್ರಿಟಿ ಟೆಲಿವಿಷನ್ ಶೋ, ಅದಕ್ಕೆಲ್ಲ ಎತ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ಈ ಬಾರ್ಡರ್ ಇದೆಯಲ್ವಾ, ಈ ಬಾರ್ಡ್ರು ಈ ಹಳೆ ಕಾಲದಲ್ಲಿ ಈ ಡಿಸ್ಕೋ ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂಥರ ಕೆಳಗೆ ಇಟ್ಟಿರ್ತಾರೆ ನೋಡಿ, ಆ ತರ ಇಲ್ಲಿ ಫೀಲ್ ಆಗುತ್ತೆ ಎಡ್ಜಸ್. ನೆಕ್ಸ್ಟ್ ಇದು ನೋಡಿ, ಇದು ಸ್ಪೋರ್ಟ್ಸ್ ವೇರ್ ತರಾನೇ ಇದು. ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು ನೋಡಿ ಹೆಂಗಿದೆ, ಸಾಕತ್ತಾಗಿದೆ. ತಿರ್ಗೋ ರೈಟ್ ಸೈಡ್ ಸಾಕತ್ತಾಗಿದೆ. ಆಕ್ಚುಲಿ ನಿಮ್ಗೂ ಒಂದು ಟಿಪ್ಸ್, ಇದು ಗಂಡ ಹೆಂಡತಿ ಯಾರು ಇದ್ದೀರೋ ನಿಮ್ಗೊಂದು ಸಪರೇಟ್ ಟಿಪ್ಸ್ ಕೊಡ್ತಾ ಇದೀನಿ. ನೀವು ಅಷ್ಟೇ ಶಾಪಿಂಗ್ ಮಾಡ್ಬೇಕಾದ್ರೆ ಇವಾಗೆಲ್ಲ ಯೂನಿಸೆಕ್ಸ್ ಅಂತ ಬರುತ್ತೆ, ಅಂದ್ರೆ ಗಂಡಸರು ಹಾಕೋಬಹುದು ಹೆಂಗಸರು ಹಾಕೋಬಹುದು, ಆತರ. ಸೊ ಆ ತರದೇ ಶಾಪಿಂಗ್ ಮಾಡ್ಬಿಡಿ. ಅವಾಗ ನಿಮ್ ಹೆಂಡತಿನೂ ಹಾಕೊಂಡು ಹೋಗ್ಬೋದು, ನೀವು ಹಾಕೊಂಡು ಹೋಗ್ಬೋದು. ನಿಜವಾಗ್ಲೂ ಸ್ವಲ್ಪ ದುಡ್ಡು ಮಿಗುತ್ತೆ. ಇಲ್ಲ ಅವ್ರಿಗೆ ಸಪರೇಟ್ ನಿಮಗ್ ಸಪರೇಟ್ ತಗೊಂತಾ ಇದ್ರೆ ಒಂದ್ ಸಿನಿಮಾ ನೆನಪಾಗುತ್ತೆ ನಂಗೆ, ಯಾರಿಗೆ ಸಾಲತ್ತೆ ಸಂಬಳ ಅಂತ. ಸೊ ಎಲ್ಲಾ ತರದ್ದು ಎಲ್ಲರೂ ಯೂಸ್ ಮಾಡ್ಬೇಕು. ಆ ತರ ತಗೊಂಬಿಡಿ, ನೆಮ್ಮದಿಯಾಗಿರಿ. ಏನಾದ್ರು ಮಾಡ್ಕೊಳ್ಳಿ ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರಿ. ನೆಕ್ಸ್ಟ್ ಲಾಸ್ಟ್ ಕನ್ನಡಕ ಟ್ರಾನ್ಸ್ಪರೆಂಟ್ ಪ್ಲಸ್ ಇಲ್ಲಿ ಮೇಲೆ ಹಾಫ್ ಅಂಡ್ ಹಾಫ್ ತರ ಸಕದ ಕಾಣ್ತಿದೆ. ಅಂದ್ರೆ ಫ್ರೇಮ್ ವೈಟ್ ಬಟ್ ಆಕ್ಚುಲಿ ಸಕದ ಟ್ರಾನ್ಸ್ಪರೆಂಟ್, ಫ್ರೇಮ್ ಸಖತ್ತಾಗಿದೆ ನೋಡಿ, ಬ್ಲಾಕ್ ಅಂಡ್ ನೆಕ್ಸ್ಟ್ ವೈಟ್. ಸೊ ಕನ್ನಡಕಗಳು ಇಲ್ಲಿಗೆ ಮುಕ್ತಾಯ ಆಯ್ತು. ಈಗ ಎಲ್ಲ ಕನ್ನಡಕಗಳಿಗೆ 10ಗೆ ಎಷ್ಟು ಅಂಕ ಕೊಡ್ತೀಯ? 9.5. 9.5 ವೈ 5 ಮಾರ್ಕ್ಸ್ ಕಮ್ಮಿ ಯಾಕೆ ಅಂತಂದ್ರೆ ಇದು ಕೋವಿಡ್ 5 ಮಾರ್ಕ್ಸ್ 0.5 ಕಮ್ಮಿ ಯಾಕೆ ಅಂತಂದ್ರೆ ಈ ತರ ಕೋವಿಡ್ ಶೀಲ್ಡ್ ತಗೊಂಡ್ ಬಂದಿದ್ಯಲ್ಲ, ಈ ಕೋವಿಡ್ ನೆಕ್ಸ್ಟ್ ಟೈಮ್ ಇದು ತರದೇ ಇಲ್ಲ. ಹೋಗಿಲ್ಲ ಇಲ್ಲ ಇದು ನಾನು ಹಾಕೊಂಡ್ರೆ ಹಾಕೋತೀನಿ. ಬೇಡ ಬಿಡು, ನಾನು ಹಾಕೋತೀನಿ. ಹಾಕೋ. ಸರಿ. ನೆಕ್ಸ್ಟ್ ಕ್ಯಾಟಗರಿ ಬಂದು ಶೂಸ್, ಬೂಟ್ಸ್, ಸ್ಟಿಚ್ ಚಪ್ಪಲಿ, ಗೂಚಿ, ತಂಗಿ, ಗಿಚ್ಚಿ, ಬ್ಲಿಂಗ್ ಬ್ಲಿಂಗ್ ವಾಚ್, ಜಾತ್ರೆ ಕಲರ್, ಜಾತ್ರೆನೇ ಅದು, ಹನಿ ಬೀದು, ಓಲೆ, ಸರ, ಹಾಗೆ ಅದರ ಬ್ರೇಸ್ಲೈಟ್. ನನ್ನ ಬ್ಯಾಗ್ ಕಲೆಕ್ಷನ್ಸ್ ಅಲ್ಲಿ ಇನ್ನೊಂದು ಬ್ಲಿಂಗ್ ಬ್ಲಿಂಗ್ ಬ್ಯಾಗ್, ಜಿಮ್ಮುಗೆ ಅಂತ ಬ್ಯಾಗು. ಇವಳ ಅಜ್ಜಿ ಇವಳಿಗೆ ಬೆಲೆನೇ ಇಲ್ಲ, ಇವಳಿಗೆ ರೆಸ್ಪೆಕ್ಟೇ ಇಲ್ಲ ಇವಳಿಗೆ.